ವೆಲ್ಕಮ್. ಇವತ್ತು ಸ್ಪೀಸ್ ಕಡ್ಡಿ ಅನ್ನೋ ಸಿನಿಮಾ ಟ್ರೈಲರ್ ಲಾಂಚ್ ಇದೆ. ಆ್ಯಕ್ಚುಲಾಗಿ ನಾವು ಗೋಸ್ಟ್ ಶೂಟಿಂಗ್ ಮಾಡಬೇಕಾದ್ರೆ ಡೈರೆಕ್ಟರ್ ಬಂದುಬಿಟ್ಟು ಇರೋದು ತುಣುಕುಗಳನ್ನು ತೋರಿಸಿದ್ರು. ಆವಾಗಲೇ ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತಾಯಿತ್ತು. ಆ್ಯಂಡ್ ಆವಾಗಲೇ ಅವ್ರು ಹೇಳ್ದಂಗೆ ಸ್ನೇಹಿತರಿಗೋಸ್ಕರ ಮಾಡ್ತಿರೋ ಸಿನಿಮಾ ಇದರಿಂದ ನಾನು ಸ್ನೇಹಿತರಿಗೋಸ್ಕರನೇ ಬಂದಿರೋದು. ಯಾಕೆಂದ್ರೆ ನನ್ನ ಸ್ನೇಹಿತ ಒಬ್ಬ ಇದರಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾನೆ. ಅವರ ಸ್ನೇಹಿತ ಪ್ಲಸ್ ಕೋ ಡೈರೆಕ್ಟ್ರು ಪ್ಲಸ್ ಎಲ್ಲ ಆಲ್ಮೋಸ್ಟ್ ನಮ್ಮ ಸಿನಿಮಾದಲ್ಲಿ ತುಂಬ ತುಂಬ ವಿಷಯಗಳನ್ನ ಹ್ಯಾಂಡಲ್ ಮಾಡುವಂಥ ಒಬ್ಬ ಹುಡುಗ ಮೊಗ ವರ್ಷ ಅಂತ. ಸೊ ನನಗೆ ಆಲ್ಮೋಸ್ಟ್ ಒಂದು 12 ವರ್ಷದಿಂದ ಪರಿಚಯ. ಕೋ ಡೈರೆಕ್ಟರ್ಗೂ ಕೆಲಸ ಮಾಡಿದ್ದಾನೆ, ಆ್ಯಕ್ಟು ಮಾಡಿದ್ದಾನೆ. ಸೊ ಅವನು ಈ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾನೆ ಅಂತ ಕೇಳಿದಾಗ ತುಂಬ ಖುಷಿ ಆಯಿತು. ಸೊ ಆವಾಗ ಗೋಸ್ಟ್ ಶೂಟಿಂಗ್ ನಡೆಯೋ ಟೈಮಲ್ಲಿ ನಾವು ಆ ತುಣುಕುಗಳನ್ನ ನೋಡಿದ್ವಿ. ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತು. ಏನೋ ಹೊಸದಾಗಿದೆಯಲ್ಲ, ಹೊಸ ಥರದ ವಿಜುವಲ್ಸ್ ಅಥವಾ ಹೊಸ ಥರದ ಒಂದು ಬೇರೆ ರೀತಿ ಪ್ರೆಸೆಂಟೇಷನ್ ಅಂತ ಅನ್ನಿಸ್ತು. ತುಂಬ ಯಾವಾಗ ಸಿನಿಮಾ ತೋರಿಸ್ತೀರ ಅಂತ ನಾನು ಆವಾಗಲೇ ಕೇಳಿದ್ದೆ ಅವ್ರನ್ನ, ಯಾವಾಗ ತುಂಬ ಚೆನ್ನಾಗಿದೆ, ಯಾವಾಗ ತೋರಿಸಿರೋ ಸಿನಿಮಾ ಇನ್ನೂ ನಡೀತಾ ಇದೆ ಸರ್ ಅಂತ ಹೇಳಿದರು. ಸೊ ಇವಾಗ ಕಾಲ ಕೂಡಿ ಬಂದಿದೆ. ಸೊ ಒಳ್ಳೇದಾಗಲಿ. ನಾನು ಎಲ್ಲ ನಿರ್ದೇಶಕರ ಹತ್ರನೂ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಒಂದೇ, ನಾವು ಸಿನಿಮಾ ಬೇಗ ಮಾಡ್ಬಿಡ್ತೀವಿ. ಅಂದರೆ ಸಿನಿಮಾ ಇವತ್ತು ಮಾಡೋದು ಈಸಿ, ಬಟ್ ತಲುಪೋದೇ ಕಷ್ಟ ಇವತ್ತು. ಸೊ ಯಾವಾಗಲೂ ಅಷ್ಟೇ ಪಬ್ಲಿಸಿಟಿಗೆ ಒಂದು ಸ್ವಲ್ಪ ಜಾಸ್ತಿ ಟೈಮ್ ಕೊಡಿ ಅಥವಾ ಫೋಕಸ್ ಕೊಡಿ. ಯಾಕೆಂದರೆ ಇವತ್ತು ನಾವು ಸಿನಿಮಾ ಮಾಡೋದು ಎಷ್ಟು ಮುಖ್ಯನೋ ಪಬ್ಲಿಸಿಟಿ ಮಾಡೋದು ಅಷ್ಟೇ ಮುಖ್ಯ, ರೀಚ್ ಮಾಡಿಸೋದು ಅಷ್ಟೇ ಮುಖ್ಯ. ಸೊ ಅದಕ್ಕೆ ಏನು ಮಾಡ್ತಿರೋ ಮಾಡಿ, ಅದು ಯಾವ್ಯಾವ ಥರದ ಡಿಫ್ರೆಂಟಾಗಿ ಪಬ್ಲಿಸಿಟಿ ಮಾಡ್ಬೋದು ಯೋಚನೆ ಮಾಡಿ ಹೆಂಗೆ ಮಾಡ್ಬೋದು ಅಂತ. ಯಾಕೆಂದ್ರೆ ರೀಚ್ ಮಾಡಿಸೋದೇ, ಯಾಕೆಂದರೆ ಸಿನಿಮಾ ಮಾಡೋದು ದೊಡ್ಡ ವಿಷಯ ಅಲ್ಲ, ಇವತ್ತು ರೀಚ್ ಮಾಡಿಸೋದೇ ತುಂಬ ದೊಡ್ಡ ವಿಷಯ. ಸೊ ಅದಕ್ಕೆ ಏನು ಮಾಡಬೇಕು ಅನ್ನೋದು ಯೋಚನೆ ಮಾಡಿ. ಐ ಥಿಂಕ್ ಇವಾಗಲೇ ಪ್ಲ್ಯಾನ್ ಮಾಡಿರ್ತೀರ ಅಂದ್ಕೊಂಡಿದ್ದೀನಿ. ಸೊ ಗುಡ್ ಲಕ್, ಆಲ್ ದಿ ಬೆಸ್ಟ್, ಒಳ್ಳೇದಾಗಲಿ ಎಲ್ರಿಗೂ. ಥ್ಯಾಂಕ್ ಯು ಸೊ ಮಚ್. ಟ್ರೇಲರ್ ನೋಡಿದ್ರಿ, ಒಂದು ಸಣ್ಣ ನಗು ಇತ್ತು ಮುಖದ ಮೇಲೆ. ಸೊ ಹೇಗೆ ಅನ್ನಿಸ್ತು ನಮಗೆ ಟ್ರೇಲರ್? ಎಲ್ಲ ಮಾಧ್ಯಮದ ಹಿರಿಯರಿಗೆ, ಸ್ನೇಹಿತರಿಗೆ ನಮಸ್ಕಾರ, ಸಿನಿಮಾ ತಂಡಕ್ಕೆ ನಮಸ್ಕಾರ, ವೇದಿಕೆ ಮೇಲಿರೋ ಎಲ್ಲ ನನ್ನ ಕಲೀಗ್ಸ್ಗೆ, ಫೆಲೋ ಡೈರೆಕ್ಟರ್ಸ್ಗೆ ನಮಸ್ಕಾರ. ಈ ಸಿನಿಮಾ ನನಗೆ ತುಂಬ ಒಂದು ಪರ್ಸನಲ್ ಅಟ್ಯಾಚ್ಮೆಂಟ್ ಇದ್ದಂಗಿದೆ. ಒಂದು ತುಂಬ ನನ್ನ ತಂಡದೇ ಒಂದು ಸಿನಿಮಾ ಅಂತ ಒಂದು ಫೀಲಿಂಗ್ ಬರ್ತಿದೆ. ವಿಶೇಷವಾಗಿ ಯಾಕೆ ಅಂತಂದರೆ, ಮೊನ್ನೆ ತಾನೇ ನಾನು, ದಿಗಂತ್ ಭೈ ಅವರು, ಸಂಜು, ಮಹೇಶ್ ಗೌಡ್ರು, ಮಹೇಂದ್ರ ಗೌಡ್ರು, ನಮ್ಮ ಪ್ರಜ್ವಲ್ ಎಲ್ಲರೂ ಸೇರಿ ನಾವು ದುಬೈಗೆ ಒಂದು ಕ್ರಿಕೆಟ್ ಟೂರ್ನಮೆಂಟ್ಗೆ ಹೋಗಿದ್ವಿ. ಸೊ ಒಂದು ಟೀಮಾಗೆ ಹೋಗಿದ್ವಲ್ಲ, ಅದೇ ಟೀಮ್ ಒಂದು ಸಿನಿಮಾ ಬಂದಿರೋದ್ರಿಂದ ತುಂಬ ಅಟ್ಯಾಚ್ಮೆಂಟ್ ಇದ್ದಂಗಿದೆ. ಇವರು ಆನ್ ಫೀಲ್ಡ್ ಮಾತ್ರ ಆಲ್ರೌಂಡರ್ಸ್ ಅಂತ ಗೊತ್ತಿತ್ತು, ಸಿನಿಮಾದಲ್ಲೂ ಆಲ್ರೌಂಡರ್ಸ್ ಅಂತ ನನಗೆ ರಿಯಲೈಸ್ ಆಗಿ ತುಂಬ ಖುಷಿ ಆಯಿತು. ಸಂಜು ಅವ್ರದ್ದು ಎಸ್ಪೆಷಲಿ ಅಂದರೆ ಪಾತ್ರ ನೋಡ್ಲಿಕ್ಕೆ ಎಷ್ಟೇ ಲೌಡ್ ಅಂತ ಕಾಣಿಸಿದ್ರು ಸಹ ನಟನೆ ತುಂಬ ಸಹಜವಾಗಿತ್ತು, ತುಂಬ ಸಟಲ್ ಆಗಿತ್ತು. ಸೊ ಆ ಪಾತ್ರನ ಅವರು ಹೇಗೆ ನಿಭಾಯಿಸಿದರೆ ಮತ್ತು ಪಾತ್ರ ಹೇಗಿರುತ್ತೆ ಅನ್ನೋದು ನೋಡೋ ಒಂದು ಕುತೂಹಲ ನನಗಿದೆ. ಆಮೇಲೆ ಮಹೇಂದ್ರ ಗೌಡ್ರು ಬರೀತಾರೆ, ಆ್ಯಕ್ಟ್ ಮಾಡ್ತಾರೆ, ತುಂಬ ಖುಷಿ ಆಯಿತು ಆನ್ ಸ್ಕ್ರೀನ್ ನೋಡಿ. ತುಂಬ ಒಂದು ಆ ಎಮೋಷನ್ಸ್ ಎದ್ದು ಕಾಣ್ತಾ ಇತ್ತು. ಸೊ ಬಹಳ ಬಹಳ ಖುಷಿ ಆಗ್ತಾ ಇದೆ. ಇಡೀ ತಂಡಕ್ಕೆ ಒಳ್ಳೇದಾಗಲಿ, ಈ ಥರ ಸಿನಿಮಾ ತಂಡಗಳು ಹೆಚ್ಚೆಚ್ಚು ಬರಲಿ, ಹೆಚ್ಚೆಚ್ಚು ಗೆಲ್ಲಿ ಅಂತ ಒಂದು ಆಶಿಸ್ತಾ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಟ್ರೇಲರ್ ಹೆಂಗೆ ಅನಿಸ್ತು ಅಂತ? ಟ್ರೇಲರ್ ತುಂಬ ಖುಷಿ ಆಯ್ತು, ನಂಗೆ ತುಂಬ ಚೆನ್ನಾಗಿದೆ ಟ್ರೇಲರು. ಅಂದರೆ ನನಗೆ ಪರ್ಸ್ನಲಿ ಇಷ್ಟ ಆಗುವಂಥ ಸಿನಿಮಾದ ಸ್ಟೈಲ್ ಇದು. ಸೊ ತುಂಬ ಖುಷಿ ಆಯ್ತು. ನೋ ವಂಡರ್ ಈ ಥರ ಒಂದು ಟ್ರೇಲರ್ ಎಷ್ಟು ಚೆನ್ನಾಗಿದೆ ಅಂದರೆ ಆಬ್ವಿಯಸ್ಲಿ ಸಿನಿಮಾನು ತುಂಬ ಚೆನ್ನಾಗಿರುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ ನನಗೆ. ಸೊ ಕನ್ನಡದ ಜನತೆ, ನಮ್ಮ ಸಿನಿಮಾ ಇಂಡಸ್ಟ್ರಿಯವರು ಎಲ್ಲರೂ ಸೇರಿ ಇದಕ್ಕೊಂದು ಸಪೋರ್ಟ್ ಮಾಡಲೇಬೇಕಂತ ನನ್ನೊಂದು ಐ ರಿಕ್ವೆಸ್ಟ್ ಎವ್ರಿಬಡಿ. ತುಂಬ ಚೆನ್ನಾಗಿರುತ್ತೆ, ಫಿಕ್ಸ್ ಗೊತ್ತಾಗ್ಬಿಡುತ್ತೆ ನಿಮ್ಗೆ. ಟೆಕ್ನಿಕಾಲಿಟೀಸ್ ಆಗಿರ್ಬೋದು, ಆ್ಯಕ್ಟಿಂಗ್ ಆಗಿರ್ಬೋದು, ಮ್ಯೂಸಿಕ್ ಮತ್ತು ವಿಜುವಲ್ಸ್ ಆಗಿರ್ಬೋದು, ಫ್ರೇಮಿಂಗ್, ಎವ್ರಿಥಿಂಗ್ ಇಸ್ ಟಾಪ್ ನಾಚ್. ತುಂಬ ಖುಷಿ ಆಯಿತು. ಇನ್ನೂ ಹೆಚ್ಚು ಸಿನಿಮಾ ಮಾಡಿ ರತನ್ ಸರ್, ಗುಡ್ ಲಕ್. ಥ್ಯಾಂಕ್ ಯು ಸೋ ಮಚ್ ಸಾಗರ್ ಪುರಾಣಿಕ್ ಸರ್, ಧನ್ಯವಾದಗಳು. ಹಾಗೆ ನಾವು ಮಹೇಶ್ ಗೌಡ ಸರ್ ಹತ್ರ ಬಂದ್ಬಿಡೋಣ. ಸೊ ಮಹಿರಾದಂತಹ ಒಂದು ಪ್ರಯೋಗಾತ್ಮಕ ಸಿನಿಮಾವನ್ನು ನಿರ್ದೇಶನ ಮಾಡಿದವರು ತಾವು. ಸೊ ಸೀಸ್ ಕಡ್ಡಿ ಬಗ್ಗೆ ತಮಗೆ ಏನಿಸ್ತು? ಎಲ್ಲರಿಗೂ ನಮಸ್ಕಾರ. ನನ್ನ ಸ್ನೇಹಿತರಿಗೆ, ಮಾಧ್ಯಮ ಮಿತ್ರರಿಗೆ, ತಂಡದವರಿಗೆ ಎಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ವಂದನೆಗಳು. ಆ್ಯಕ್ಚುಲಿ ಈ ಸಿನಿಮಾ ಬಗ್ಗೆ ನಾನು ಹೆಚ್ಚಿಗೆ ಏನು ಮಾತಾಡೋಕ್ಕೆ ಆಗಲ್ಲ, ಯಾಕಂದರೆ ಇದು ನಮ್ಮದೇ ತಂಡ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮದೇ ಕೋರ್ ತಂಡ. ಆಲ್ ಆರ್ ಮೈ ಬ್ರದರ್ಸ್ ಆ್ಯಂಡ್ ಇಟ್ಸ್ ಅ ವಂಡರ್ಫುಲ್ ಟೀಮ್. ಅವ್ರ ಜೊತೆ ಸಿಕ್ಕಾಪಟ್ಟೆ ಕೆಲಸಗಳು ಮಾಡಿದ್ದೀನಿ ನಾನು. ಇತ್ತೀಚೆಗೆ ಕೋಲ್ಕತ್ತಾ ಫಿಲ್ಮ್ ಫೆಸ್ಟಿವಲಲ್ಲಿ ನನಗೊಂದು ಬೆಸ್ಟ್ ಇಂಡಿಯನ್ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ ಅಂತ ಒಂದು ಅವಾರ್ಡ್ ಬಂತು. ಅನುಪಮ ಗೌಡ, ಬಿ ಸುರೇಶ್ ಅವ್ರು ಮಾಡಿದ್ದು ವಜಾ ಅಂತ. ಅದರ ಆರ್ಟ್ ಡೈರೆಕ್ಷನ್ನು ರತನ್ ಮತ್ತು ಕೃತಿನೇ ಮಾಡಿದ್ದು. ಸೊ ಎವ್ರಿ ಫ್ರೇಮ್ ಆ ಸಿನಿಮಾನಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತದೆ, ಅದಕ್ಕೆ ಕಂಪ್ಲೀಟ್ ಶ್ರೇಯ ಅವ್ರಿಗೆ ಹೋಗ್ಬೇಕದು. ಸೊ ಹೀಸ್ ಲೈಕ್ ಎ ಬ್ಯಾಕ್ ಬೋನ್. ಜೋರಾಗಿ ತಪ್ಪಾಯ್ತದೆ ಅವ್ರಿಗೆ, ಈ ಡಿಸರ್ವ್. ಆ್ಯಂಡ್ ನಮ್ದು ಯಾವುದೇ ಪ್ರಾಜೆಕ್ಟ್ ಬಂದ್ರೂ ಫಸ್ಟ್ ಕಾಲ್ ಹೋಗೋದೇ ರತನ್ಗೆ. ಸೊ ಫಸ್ಟು ನಾನು ಯಾವುದೇ ಟೆಕ್ನಿಷಿಯನ್ನ ನಾನು ಮಾತಾಡ್ತೀನಿ ಅಂದ್ರೂ ಅದು ರತನ್ಗೆ. ಅವರು ಕೇವಲ ಒಂದು ನಿರ್ದೇಶಕರಲ್ಲ, ಅತ್ಯುನ್ನತವಾದ ನಮ್ಮ ಇಂಡಸ್ಟ್ರಿ ಕಂಡಿರುವಂಥ ಒಂದು ಬ್ಯೂಟಿಫುಲ್ ಪ್ರೊಡಕ್ಷನ್ ಡಿಸೈನರ್ ಅವರು.
ಅವರು ಒಂದು ಲೆನ್ಸ್ ಮೂಲಕ ಯಾವ ರೀತಿ ಯಾವ ಫ್ರೇಮ್ನ ನೋಡ್ತಾರೆ ಅದನ್ನ ಬಹಳ ಕಡಿಮೆ ಜನಗಳು ನೋಡೋದು. ಅಷ್ಟೇ ಅಲ್ಲದೆ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ, ಇವಾಗ ನನಗೆ ಬರ್ತಾ ಇರೋಂಥ ಸಿನಿಮಾ ಬಿಳಿ ಚುಕ್ಕೆ ಹಳ್ಳಿ ಯಾಕೆ ಒಂದು ತೊನ್ನಿನ ಬಗ್ಗೆ ಮಾಡ್ತಾ ಇದೀವಿ. ಆ ಸಿನಿಮಾದ ನನ್ನ ಬ್ಯಾಕ್ ಬೋನ್ ಆಗಿ ನಿಂತಿದ್ದೆ ರತನ್ ಮತ್ತೆ ಕೃತಿ ಅವರು. ಅದನ್ನ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಯಾಕಂದ್ರೆ ನಮಗಿದ್ದಂಥ ಬಜೆಟ್ಗೆ ಬಂದಿರೋಂಥ ಬ್ಯೂಟಿ ಆಫ್ ಫ್ರೇಮ್ಸ್ಗೆ ಅವ್ರು ಕೆಲಸ ಮಾಡಿರೋದಕ್ಕೆ ನಾನು ಎಷ್ಟು ಕೃತಜ್ಞತನಾದ್ರೂ ಕಡಿಮೆನೆ. ಅದೇ ರೀತಿ ಮಹೇಂದ್ರ ಗೌಡ್ ಕೂಡ ನಮ್ಮ ಫಿಲ್ಮಲ್ಲೂ ಒಂದು ಸಾಂಗ್ ಇದೆ. ಆ ಸಾಂಗ್ನ ತುಂಬಾ ಚೆನ್ನಾಗಿ ಬರೆದಂತ ಏಕೈಕ ವ್ಯಕ್ತಿ. ಯಾಕೆ ಏಕೈಕ ವ್ಯಕ್ತಿ ಹೇಳ್ತೀನಿ ಅಂದ್ರೆ 3 ಜನ ಲಿರಿಸಿಸ್ಟ್ ಕೂಡ ಸರ್ ಇದು ಮೀಟರ್ ಕೂರ್ತಿಲ್ಲ ನಮಗೆ ಬರೆಯಕ್ಕಾಗಲ್ಲ ಅಂತ ಆನೆಸ್ಟ್ ಆಗಿ ಹೇಳಿದ್ರು. ಅದನ್ನ ಒಂದೇ ಟೇಕಲ್ ಬರೆದಂತ ಏಕೈಕ ವ್ಯಕ್ತಿ ಮಹೇಂದ್ರ ಗೌಡ. ಅಂಡ್ ಒಂದು ಲೈನ್ ಕೂಡ ನಾನು ಚೇಂಜ್ ಮಾಡ್ತಿಲ್ಲ ಅದರಲ್ಲಿ, ಅವ್ರ ಮುಂದೆನೆ ಹೇಳ್ತೀನಿ. ನಾವು ಕಮಿಂಗ್ ಬ್ಯಾಕ್ ಟು ದಿಸ್ ಫಿಲಮ್. ಈ ಫಿಲ್ಮ್ದು ಫುಟೇಜಸ್ ಲಾಂಗ್ ಬ್ಯಾಕೇ ಇರುತ್ತೆ, ತುಂಬಾ ವರ್ಷಗಳಿಂದ ನನಗೆ ತೋರಿಸಿದ್ದಾರೆ ಅದನ್ನ. ಇದ್ರ ಕತೆ ಕೂಡ ನನಗೆ ಒಂದು ಚಿಕ್ಕದಾಗಿ ಗೊತ್ತಿದೆ. ಸೊ ನಾವೆಲ್ಲರೂ ಇಲ್ಲಿ ಕೂತಿರೋರೆಲ್ಲರೂ ಸ್ಪೆಷಲಿ ಕಾಂಟೆಂಟ್ ಫಿಲ್ಮ್ ಮೇಕರ್ಸೇ, ಹೊಸ ಪ್ರತಿಭೆಗಳ ಜೊತೆ ತುಂಬಾ ಪ್ರಯೋಗ ಮಾಡೋ ಅಂಥವ್ರು ನಾವು ಕೂಡ. ಸೊ ಇವತ್ತು ಶ್ರೀನಿನೂ ಹೇಳಿದ್ರು ಸ್ನೇಹಿತರಿಗೋಸ್ಕರ ಸ್ನೇಹಿತರಾಗಿ ಬಂದಿದ್ದೀವಿ. ಇದು ಸ್ನೇಹಿತರಿಗೋಸ್ಕರ ಸ್ನೇಹಿತರಿಂದ ನನ್ನ ಸಹೋದರನಿಗೋಸ್ಕರ ಸಹೋದರನಾಗಿ ಬಂದಿದ್ದೀನಿ ನಾನು ಈ ಫಿಲ್ಮ್ಗೆ. ಸೊ ಥ್ಯಾಂಕ್ ಯು ಸೋ ಮಚ್ ರತನ್ ನಮ್ಮನ್ನು ಕರೆದಿದ್ದಕ್ಕೆ. ಯಾಕಂದ್ರೆ ಒಂದ್ಸರಿ ನಮ್ಗೆ ಮುಜುಗರ ಆಗುತ್ತೆ, ನಮ್ಮನ್ನ ಸ್ಟೇಜ್ ಮೇಲೆ ಕರೆದು ಮಾತಾಡಕ್ಕೆ ಹೇಳ್ತಾರೆ. ಬಟ್ ಆಕ್ಚುಲ್ ಸೆಲೆಬ್ರಿಟೀಸ್ ಅವ್ರುಗಳು ಚೆನ್ನಾಗಿ ಫಿಲ್ಮ್ ಮಾಡಿರೋದಕ್ಕೆ ನಾವು ಬಂದಿಲ್ಲೇನೋ 2 ಮಾತು ಹೇಳ್ಬಿಡ್ತೀವಿ ಅಷ್ಟೇ. ಅವ್ರು ಹಾಕಿರೋ ಎಫರ್ಟ್, ಆ ಜರ್ನಿ, ಆ 4-5 ವರ್ಷದ ಶ್ರಮ ಪರದೆ ಮೇಲೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಅಂಡ್ ಮಕ್ಕಳುಗಳ ಜೊತೆ ಮಾಡೋದಕ್ಕೆ ಸುಲಭ ಅಲ್ಲ. ಯಾಕಂದ್ರೆ ಆ ಸೂಕ್ಷ್ಮತೆ ತುಂಬಾ ಚೆನ್ನಾಗಿ ನಾವು ಉಳಿಸ್ಕೋಬೇಕಾಗತ್ತೆ. ಅಂಡ್ ಅವ್ರಿಗೆ ಹೇಳ್ಕೊಟ್ಟು ಮಾಡಿಸೋ ಅನ್ನೋದು ಕೂಡ ಪರದೆ ಮೇಲೆ ಸ್ವಲ್ಪ ಆ ಕಡೆ ಆಯ್ತು ಅಂದ್ರೆ ಹೆಚ್ಚಾಗಿ ಕಾಣಿಸುತ್ತೆ, ಸ್ವಲ್ಪ ಈ ಕಡೆ ಆಯ್ತು ಅಂದ್ರೆ ತುಂಬಾ ಕಡಿಮೆ ಕಾಣಿಸ್ಬಿಡುತ್ತೆ. ಅದನ್ನ ತುಂಬಾ ಸೂಕ್ಷ್ಮವಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಮಾಡಿಸ್ಬೇಕು ಅಂತ ಹೇಳಿದ್ರೆ ಒಂದು ಒಳ್ಳೆ ನಿರ್ದೇಶಕರು ಬೇಕು. ಅಂಡ್ ಅವ್ರು ಡೈರೆಕ್ಷನ್ ಮಾಡ್ತಾರೆ ಅಂದ್ರೆ ನಮಗೂ ಸ್ವಲ್ಪ ಭಯ ಆಗುತ್ತೆ. ನಮ್ಮ ಕೆಲಸ ಎಲ್ಲ ಅವ್ರು ಕಿತ್ಕೊಬಿಡ್ತಾರೆ ಇವಾಗ ಒಳ್ಳೆ ಫಿಲ್ಮ್ಗಳು ಮಾಡ್ಬಿಟ್ಟು. ಸೊ ದಿಸ್ ಸಿನಿಮಾ ಇಸ್ ಗೋಯಿಂಗ್ ಟು ಮೇಕ್ ಡೆಫಿನೆಟ್ಲಿ ಗ್ರೇಟ್ ನೇಮ್ ಅಂತ ಹೇಳಿ ಅವ್ರಿಗೆ ಆಶಿಸ್ತಾ ಒಳ್ಳೇದಾಗ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ. ಅಂಡ್ ಮಾಧ್ಯಮ ಮಿತ್ರರು ನಾನು ಕೇಳ್ಕೊಳ್ಳೋದು ಇಷ್ಟ, ಯಾವಾಗ್ಲೂ ಈ ತರ ಸಿನಿಮಾಗಳನ್ನ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ಎಸ್ಪೆಷಲಿ ನಮ್ಮ ಸಿನಿಮಾ ಅಂತೂ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ದೇ ಹ್ಯಾವ್ ಬಿನ್ ವೆರಿ ಕೈಂಡ್. ಬಟ್ ಈ ತರ ಸಿನಿಮಾನ ಇನ್ನೂ ಸ್ವಲ್ಪ ಎತ್ತಿ ಹಿಡಿಬೇಕು ಅಂತ ನಾನು ಕೇಳಕ್ ಇಷ್ಟಪಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮಹೇಶ್ ಗೌಡ್ರೆ, ಧನ್ಯವಾದಗಳು. ಸೊ ನಾನು ಆಯುಷ್ ಮಲ್ಲಿಕ್ ಅವ್ರನ್ನ ಮಾತಾಡಿಸ್ತೀನಿ. ಈಗಾಗ್ಲೇ ಅವ್ರ ದೋಣಿ ಸಾಕ್ತಾ ಇದೆ, ನಿಮ್ ದೋಣಿ ಹಿಂದೆ ಅವ್ರ ದೋಣಿ ಬರ್ತಿದೆ. ಸೊ ವಿಶೇಷ ಅಂದ್ರೆ ನಮ್ಮ ಸೀಸ್ ಕಡ್ಡಿ ಅವರಿಗೆ ಇದು ಮೊದಲ ಪ್ರೆಸ್ ಮೀಟ್, ಹೌದಲ್ಲ? ತುಂಬಾ ಪ್ರಾಮಿಸಿಂಗ್ ಆಗಿದೆ ಟ್ರೈಲರ್. ಸೊ ಏನೋ ಒಂಥರ ಬೇರೆ ವಿಷಯ ಹೇಳಕ್ ಹೋಗ್ತಾ ಇದೆ. ಸೊ ಇದಕ್ಕೆ ಪಪ್ಪಿ ಸ್ಟಾರ್ಟ್ ಆಗೋಕೆ ಮುಂಚೆ ಮಹೇಶ್ ಗೌಡ್ರು ನನ್ನ ಆತ್ಮೀಯ ಫ್ರೆಂಡ್, ನಮ್ಮೂರವ್ರು ಬೇರೆ. ಸೊ ಅವ್ರು ಸಿಕ್ಕಾಗ ಒಂದು ಟ್ಯೂನ್ ಕೇಳಿಸಿದ್ರು, ಬೀಸುವ ಗಾಳಿಗೆ ಭೇದವು ಎಲ್ಲಿದೆ ಅಂತ. ನಾನು ಅವತ್ತೇ ಹೇಳಿದೆ ಇದು ಸೂಪರ್ ಹಿಟ್ ಆಗಿದೆ ಮಹೇಂದ್ರ ಗೌಡ್ರು. ಸೊ ಹೌದು, ಅದು ನನಗೆ ತುಂಬಾ ಈಗಲೂ ಕಾಡ್ತಾ ಇದೆ. ಆ ಸಾಂಗ್ ತುಂಬಾ ಟ್ಯೂನು, ಕ್ಯಾಚ್, ಪಿಕ್ಚರೈಸೇಷನ್ ಎಲ್ಲ ತುಂಬಾ ಚೆನ್ನಾಗಿ ಇಷ್ಟ ಆಯ್ತು. ಬ್ರದರ್ ತುಂಬಾ ಚೆನ್ನಾಗಿ ಬರ್ದಿದ್ರೆ, ಅದ್ಭುತ ಲೈನ್. ಸೊ ಫಸ್ಟ್ ಆಫ್ ಆಲ್ ಈ ಸಿನಿಮಾ ಗೆಲ್ಲುತ್ತಂತ ನಾನು ಪ್ರಾಮಿಸ್ ಕೊಡ್ತಾ ಇದ್ದೇನೆ. ಯಾಕಂತಂದ್ರೆ ಫಸ್ಟ್ ಆಫ್ ಆಲ್ ಫ್ರೆಂಡ್ಸ್ ಎಲ್ಲ ಸೇರಿ ಮಾಡಿರ್ತಕ್ಕಂತ ಫಿಲಮ್ ಇದು. ಮಸ್ಟ್ ಅಂಡ್ ಶುಡ್ ಗೆಲ್ಲೇಬೇಕು. ಯಾಕಂದ್ರೆ ಪಪ್ಪಿ ಮಾಡಿರದೆ ನಾವು ಫ್ರೆಂಡ್ಸ್ ಸೇರಿ ಮಾಡಿರೋ ಸಿನಿಮಾ. ಅದು ಗೆದ್ದಿದೆ ಅಂದ್ರೆ ಡೆಫಿನೆಟ್ ಇಂಥ ಸಿನಿಮಾ ಗೆಲ್ಲೇಬೇಕು. ಯಾಕಂದ್ರೆ ಆ ಒಂದು ಫ್ರೆಂಡ್ಶಿಪ್ ಇರ್ತಾರಲ್ಲ, ಅವ್ರು ಎಷ್ಟು ಸ್ಟ್ರಗಲ್ ಪಟ್ಟು ಸಿನಿಮಾ ಮಾಡಿರ್ತಾರೆ ಅಂತ ನನಗೆ ಗೊತ್ತಿರುತ್ತೆ. ಸೊ ಹಂಗಾಗಿ ಆ ಜೊತೆಗೆ ಮಕ್ಕಳನ್ನ ಇಟ್ಕೊಂಡು ಸಿನಿಮಾ ಮಾಡೋದು ಕಷ್ಟ ನನಗೆ ಗೊತ್ತಿದೆ. ಸೊ ದೊಡ್ಡ ಆಕ್ಟರ್ನ ಇಟ್ಕೊಂಡು ಮಾಡ್ಬೋದು, ಇಲ್ಲ ಕೋಪ ಮಾಡ್ಕೊಂಡು ಹೋಗಿ ನೆಕ್ಸ್ಟ್ ಇನ್ನೊಂದು ಡೇ ಬಂದು ಶೂಟ್ ಮಾಡ್ಬೋದು. ಬಟ್ ಮಕ್ಕಳಲ್ಲ, ಆ ಮಕ್ಕಳು ಮನಸ್ಸು ಇಟ್ಕೊಂಡು ಸಿನಿಮಾ ಮಾಡೋದು ತುಂಬಾ ಅಂದ್ರೆ ತುಂಬಾ ಕಷ್ಟ. ಸೊ ಆ ಒಂದು ವಿಷಯದಲ್ಲಿ ಆ ತಂಡ ಎಲ್ಲ ಗೆದ್ದಿದೆ ಅಂತ ನಾನು ಹೇಳ್ತೀನಿ. ದಯವಿಟ್ಟು ಮಾಧ್ಯಮ ಮಿತ್ರರಿಗೆ ನಾ ಕೇಳ್ಕೊಳ್ಳೋದಿಷ್ಟೇ, ಇವತ್ತೇನಾದ್ರೂ ಒಂದು ಪಪ್ಪಿ ಈ ಮಟ್ಟಕ್ಕೆ ಹೋಗಿದೆ ಕಾರಣ ಅಂದ್ರೆ ಅದು ನಿಮ್ಮಿಂದ ನೀವಿಲ್ಲದೆ ಏನೂ ಆಗಲ್ಲ. ಯಾಕಂದ್ರೆ ಎಷ್ಟು ಎಫರ್ಟ್ ಆಗಿ ಆ ಸಿನಿಮಾಕ್ಕೆ ಪ್ರಮೋಷನ್ ಮಾಡಿದ್ರ ಅಂತ ನನಗೆ ಗೊತ್ತು. ಸೊ ನಾ ಯಾವತ್ತೂ ಋಣಿಯಾಗಿರ್ತೀನಿ. ಅದೇ ತರ ಈ ತರ ಸಿನಿಮಾಗಳು ಗೆಲ್ಬೇಕಂದ್ರೆ ನಿಮ್ಮ ಸಹಕಾರ, ನಿಮ್ಮ ಪ್ರೋತ್ಸಾಹ ತುಂಬಾ ಮುಖ್ಯ ಆಗುತ್ತೆ. ದಯವಿಟ್ಟು ಇಂಥ ಸಿನಿಮಾಕ್ಕೆ ದಯವಿಟ್ಟು ನಿಮ್ಮ ಪ್ರೋತ್ಸಾಹ ಕೊಡಿ ಅಂತ ನಿಮ್ಮಲ್ಲಿ ಕೇಳ್ಕೊಂತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಡೈರೆಕ್ಟ್ರೆ, ಧನ್ಯವಾದಗಳು. ನಾವು ಚೆಲುವರಾಜ್ ಅವ್ರನ್ನ ಮಾತನಾಡ್ಸೋಣ. ಸೊ ಟ್ರೈಲರ್ ಪ್ಲೇ ಆದ್ಮೇಲೆ ಬಂದ್ರು, ಬಟ್ ಅವ್ರ ಫೋನಲ್ಲಿ ಟ್ರೈಲರ್ ನೋಡಿದ್ದಾರೆ. ಸೊ ತುಂಬಾ ವಿಲನಿಶ್ ಪೋಟ್ರೆ ಆಗಿರೋರು ನೀವು, ಈ ತರದೊಂದು ಕಾಮ್ ಸ್ಟೋರಿ ನೋಡಿದಾಗ ಹೇಗೆ ಅನ್ನಿಸ್ತು? ಮೊದಲಿಗೆ ಆಗಮಿಸಿರುವ ಎಲ್ಲ ಮಾಧ್ಯಮ ಮಿತ್ರರಲ್ಲಿ ನಾನು ಫಸ್ಟ್ ಕ್ಷಮೆ ಕೇಳ್ತೀನಿ ತಡವಾಗಿ ಬಂದಿದ್ದಕ್ಕೆ. ಹಾಗೆ ಎಲ್ರಿಗೂ ನಮಸ್ಕಾರ, ವೇದಿಕೆ ಮೇಲಿರೋ ಎಲ್ರಿಗೂ ನಮಸ್ಕಾರ. ಸೀಸ್ ಕಡ್ಡಿ ಆ ಶೀರ್ಷಿಕೆನೇ ಬಹಳ ವಿಭಿನ್ನವಾಗಿದೆ. ಎಷ್ಟೋ ಜನಕ್ಕೆ ಸೀಸ್ ಕಡ್ಡಿ ಅರ್ಥನೇ ಗೊತ್ತಿರಲ್ಲ. ಸೊ ಅದರಿಂದ ಸ್ಟಾರ್ಟ್ ಆಗಿರುವಂಥ ಒಂದು ಸಿನಿಮಾ ಇದು. ಬಹಳ ಸ್ನೇಹಿತರ ಬಗ್ಗೆ ಹೇಳಬೇಕು ಅಂತ ಅಂದರೆ ಸಂಪತ್ ಆಗಿರ್ಬೋದು, ಜಯಂತ್ ಆಗಿರ್ಬೋದು, ರತನ್, ಕೃತಿ, ಇವರೆಲ್ಲ ಬಾಲ್ಯ ಸ್ನೇಹಿತರು. ಸೊ ಅವ್ರ ಜೊತೆ ನನ್ನ ಜಗಳನೂ ಕೂಡ ಆಗಿದೆ, ಯಾಕೆ ಈ ಸಿನಿಮಾನ ತಡ ಮಾಡ್ತಿದ್ದೀರಾ ಅಂತ ರಿಲೀಸ್ ಮಾಡೋದಕ್ಕೆ. ಜೊತೆಗೆ ಆ ಸ್ನೇಹ ಅಷ್ಟು ಜನರು ರತನ್ ಅವರ ಒಂದು ಕನಸಿಗೋಸ್ಕರ ಅವರೆಲ್ಲರೂ ಕೈ ಜೋಡಿಸಿ ಗ್ರಹಣ ಅಂತ
ಒಂದು ಪ್ರೊಡಕ್ಷನ್ ಹೌಸ್ನ ಸ್ಟಾರ್ಟ್ ಮಾಡಿ ಇವತ್ತು ಸೀಸ್ ಕಡ್ಡಿ ಅದ್ರ ಮುಖಾಂತರ ಈಗ ಆಲ್ರೆಡಿ ಅದಕ್ಕಿಂತ ಮುಂಚೆ ಅಂಶು ಒಂದಿತ್ತು, ಬಟ್ ಅದಕ್ಕಿಂತ ಮುಂಚೆ ಇದಾಗಬೇಕಾಯ್ತು. ಯಾಕಂದರೆ 4 ಜನ ಮಕ್ಕಳನ್ನ ಇಟ್ಕೊಂಡು ಮಾಡಿರುವಂಥ ಒಂದು ಅದ್ಭುತವಂತ ಒಂದು ಸಿನಿಮಾ, 4 ವಿಭಿನ್ನವಾದಂತಹ ಕಥೆಗಳು ಹೆಣ್ದಿರುವಂಥದ್ದು. ಜೊತೆಗೆ ನಮ್ಮ ಸಂಜಯ್ ಒಂದು ಅದ್ಭುತವಂತ ಪಾತ್ರ ಮಾಡಿದ್ದಾರೆ. ಸೊ ಪ್ರಾಮಿಸಿಂಗ್ ಆಗಿದೆ ಅವ್ರ ಕ್ಯಾರೆಕ್ಟರ್ ಕೂಡ. ನಾನು ಟ್ರೈಲರ್ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಸಿನಿಮಾ ಬಗ್ಗೆನೇ ಮಾತಾಡ್ತೇನೆ. ಯಾಕಂದರೆ ಆಲ್ರೆಡಿ ನಾವು ಒಂದಷ್ಟು ಕೂತ್ಕೊಂಡು ಕರೆಕ್ಷನ್ಸ್ ಮತ್ತೊಂದು ಇನ್ನೊಂದು ಕೂತ್ಕೊಂಡಾಗ ಸಿನಿಮಾ ನೋಡಿದ್ದೀವಿ ಹೇಗಿದೆ ಅಂತ. ಅದು ಹೇಗೆ ಬಂದಿದೆ ಅನ್ನೋದು ಗೊತ್ತಿದೆ. ಅಷ್ಟಿಲ್ದಲೇ ಅವಾರ್ಡ್ಸ್ಗಳು ಬಂದಿಲ್ಲ, ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅವಾರ್ಡ್ಸ್ಗಳೆಲ್ಲ ಬಂದಿಲ್ಲ. ಸೊ ಇದಕ್ಕೆಲ್ಲ ಪ್ರಮುಖವಾಗಿ ನಮ್ಮ ಡೈರೆಕ್ಟರ್ ರತನ್ ಅವರು ಕಾರಣಕರ್ತರಾಗ್ತಾರೆ. ಅವರ ಎಫರ್ಟು, ಅವರ ಯೋಚನೆ ಹೇಳಬೇಕು ಅಂತ ಅಂದರೆ ಈಸ್ ನಾಟ್ ಅ ಗುಡ್ ನರೇಟರ್, ಬಟ್ ಒಂದು ಒಳ್ಳೆ ಅದ್ಭುತವಂತ ಸಿನಿಮಾ ಮೇಕರ್ ಅವರು. ಆನೆಸ್ಟಾಗಿ ಹೇಳಬೇಕು ಅಂದರೆ ಅವ್ರ ಜೊತೆ ನಮ್ಮದು ಒಂದಷ್ಟು ಪ್ರಯತ್ನಗಳು ನಡೀತದೆ ಮುಂದಿನ ಸಿನಿಮಾಗಳ ಬಗ್ಗೆ. ಸೊ ನಾನು ಇಡೀ ತಂಡಕ್ಕೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದು ಒಳ್ಳೆಯ ಸಿನಿಮಾ, ಒಂದು ಒಳ್ಳೆಯ ಕಾಂಟೆಂಟ್ನ ನೀವು ಕನ್ನಡಕ್ಕೆ ಕೊಡ್ತಾ ಇದ್ದೀರಾ. ಒಂದು ತಂಡವಾಗಿ ಪ್ರಾಮಿಸಿಂಗ್ ಆಗಿರುವಂಥ ತಂಡ, ಇದು ಹಿಂಗೆ ಸಾಗಲಿ, ಒಳ್ಳೇದಾಗಲಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ನೀವೆಲ್ಲರೂ ಇಲ್ಲಿವರೆಗೂ ಒಳ್ಳೆ ಕನ್ನಡ ಸಿನಿಮಾಗಳನ್ನ ಯಾವತ್ತೂ ಕೈ ಬಿಟ್ಟಿಲ್ಲ. ಸೊ ಇನ್ನು ಮುಂದಕ್ಕೆ ಕೈ ಬಿಡಲ್ಲ ಅನ್ನೋ ನಂಬಿಕೆನೂ ಇದೆ. ಅದೇ ರೀತಿ ನಮ್ಮ ಸಿನಿಮಾನು ಕೂಡ ಕೈ ಬಿಡದಂಗೆ ಮುಂದಕ್ಕೆ ತಗೊಂಡೋಗ್ಬೇಕಂತ ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ಚಲರಾಜ್ ಅವರಿಗೆ, ಥ್ಯಾಂಕ್ ಯು ಸೋ ಮಚ್. ನಾನು ಇವಾಗ ಶ್ರೇಣಿ ಸರ್ ಹತ್ರ ಹೋಗ್ತೀನಿ. ಸೊ ಶ್ರೇಣಿ ಸರ್ಗೆ ಈ ಮಕ್ಕಳ ಇನ್ನೋಸೆನ್ಸ್ ತೆಗೆಯೋದು ಸ್ವಲ್ಪ ಕಷ್ಟ ಅನ್ನೋದು ಗೊತ್ತಿದೆ. ಯಾಕಂದ್ರೆ ಅವ್ರು ಶ್ರೀನಿವಾಸ ಕಲ್ಯಾಣ ಮಾಡಿದಾಗ ಆ ರೀತಿಯ ಒಂದು ಪಾತ್ರನ ನೀವು ಕಟ್ಕೊಡ್ಬೇಕಾದ ಪರಿಸ್ಥಿತಿ ಇತ್ತು, ನಟನಾಗಿ, ನಿರ್ದೇಶಕನಾಗಿ, ಬರಹಗಾರನಾಗಿ. ಸೊ ಈಗ ಸೀಸ್ ಕಡ್ಡಿ ನೋಡಿದಾಗ ತಮಗೆ ಹೇಗೆ ಅನ್ನಿಸ್ತು ಟ್ರೇಲರ್? ಇಲ್ಲ, ಇವರಾಗಲೇ ಎಲ್ಲರೂ ಮಕ್ಕಳು ಸಿನಿಮಾ ಮಾಡ್ಬಿಟ್ಟಿದ್ದಾರೆ, ನಾವಿನ್ನ ಮಕ್ಕಳ ಸಿನಿಮಾ ಮಾಡಬೇಕು ಮುಂದೆ. ಸೊ ಐ ಥಿಂಕ್ ಆ ಇನ್ನೋಸೆನ್ಸ್ ಕಾಣ್ತದೆ. ಅಂದರೆ ಸಿನಿಮಾ ಮೇಕಿಂಗಲ್ಲಿ ಒಂದು ಇನ್ನೋಸೆನ್ಸ್ ಇರುತ್ತೆ. ಯಾಕಂದರೆ ಫಸ್ಟ್ ಟೈಮ್ ನಾವು ಯಾವಾಗಲಾದರೂ ಕೆಲವೊಂದ್ಸಲ ಏನು ಗೊತ್ತಿಲ್ದಲೇ ಮಾಡ್ತೀವಲ್ವಾ, ಅದು ಯಾವಾಗಲೂ ಒಂದು ಔಟ್ಪುಟ್ ತುಂಬ ಚೆನ್ನಾಗಿರುತ್ತೆ ಗೊತ್ತಿಲ್ದಲೇ ಮಾಡಿದಾಗ. ಕೆಲವೊಂದ್ಸಲ ಎಲ್ಲ ಗೊತ್ತಿದ್ದು ಮಾಡಿದಾಗಲೇ ಏನೋ ಒಂದು ಸ್ವಲ್ಪ ಎಡುತ್ತೀವಿ, ಗೊತ್ತಿಲ್ದಲೇ ಮಾಡಿದಾಗ ಔಟ್ಪುಟ್ ಸಾಕಾಗಿರುತ್ತೆ. ಒಂದು ಏನು ಅಂದರೆ ಆ ಸಿನಿಮಾ ಇಡೀ ಟ್ರೈಲರಲ್ಲಿ ಏನು ಆ ಇನ್ನೋಸೆನ್ಸ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಐ ಥಿಂಕ್ ಆ ಇನ್ನೋಸೆನ್ಸ್ ಯಾವಾಗಲೂ ಕ್ಯಾರಿ ಆಗುತ್ತೆ, ಯಾವಾಗಲೂ ಹಾರ್ಟ್ ಟಚಿಂಗ್ ಅನ್ಸುತ್ತೆ. ನಾವು ಈ ಥರ ಸಿನಿಮಾಗಳು ಮೇಯೊಳಗನ್ನು ತಮಿಳಲ್ಲಿ ಅಥವಾ 96 ಈ ಥರದೆಲ್ಲ ನೋಡಿದ್ದೀವಿ, ಆ್ಯಂಡ್ ಅಲ್ಲಿ ತುಂಬ ಒಳ್ಳೆ ಪ್ರಶಂಸೆ ಸಿಕ್ಕಿರುತ್ತೆ ಆ ಸಿನಿಮಾಗಳಿಗೆ. ಸೊ ಈ ಥರ ಒಂದು ಸಿನಿಮಾಗಳು ನಾನು ಹೇಳೋದು ಗೆಲ್ಲಿ ಅನ್ನೋದಕ್ಕಿಂತ ಕಮರ್ಷಿಯಲ್ ಆಗಿ ಗೆಲ್ಲಬೇಕು. ಯಾಕೆಂದರೆ ಈ ಸಿನಿಮಾಗೆ ಯಾರು ಕಾಸು ಹಾಕಿರ್ತಾರೋ ಅವ್ರೊಂದು 5ರಷ್ಟು ಕಾಸು ಮಾಡಿದ್ರೆ ಅದ್ರ ಹಿಂದೆ ಇನ್ನೊಂದು 2 ಈ ಥರದ ಸಿನಿಮಾಗಳು ತೆಗಿತಾರೆ. ಡೈರೆಕ್ಟರ್ಗೆ ಇನ್ನೊಂದು 10 ಸಿನಿಮಾ ಸಿಗುತ್ತೆ, ಆಕ್ಟರ್ಸ್ಗಳಿಗೆ ಇನ್ನೊಂದು 10 ಸಿನಿಮಾ ಸಿಗುತ್ತೆ, ಟೆಕ್ನಿಷಿಯನ್ಸ್ಗೆ ಇನ್ನೊಂದು 10 ಸಿನಿಮಾ ಸಿಗುತ್ತೆ. ಆ್ಯಂಡ್ ದಟ್ ಈಸ್ ಹೌ ಇಂಡಸ್ಟ್ರಿ ವಿಲ್ ಗ್ರೋ. ಆ್ಯಂಡ್ ಇಟ್ಸ್ ಅ ಕಲೆಕ್ಟಿವ್ ಎಫರ್ಟ್ ಫ್ರಮ್ ಎವ್ರಿ ಒನ್. ಇದು ಬರೀ ಯಾರೋ ಒಬ್ರು ಮಾಡೋಕ್ಕಾಗೋದಿಲ್ಲ. ಎಲ್ಲ ಆ ಥರ ಹೊಸ ನಿರ್ದೇಶಕರು, ಹೊಸ ನಿರ್ಮಾಪಕರು, ಹೊಸ ನಟರು, ಹೊಸ ಟೆಕ್ನಿಷಿಯನ್ಸು ಎಲ್ಲರೂ ಅವಾಗವಾಗ ಗೆಲ್ಲಿಸ್ಬೇಕು. ಅಂದರೆ ಯಾವಾಗಲೂ ಒಂದ್ಸಲಿ ಗೆಲ್ಲಬಾರ್ದು, ಪದೇ ಪದೇ ಗೆಲ್ಲಬೇಕು ಈ ಥರ ಸಿನಿಮಾಗಳು. ಸೊ ಹಾಗಾಗಿ ತುಂಬ ಫ್ರೆಶ್ ಆಗಿದೆ ಈ ಒಂದು. ಆಮೇಲೆ ನನಗೆ ತುಂಬ ಇಷ್ಟ ಆಗಿದೆ ಏನಂದರೆ ಪೋಸ್ಟರ್ಸು. ಈ ಪೋಸ್ಟರ್ಸ್ ನಿಮ್ಗೆ ಅಬ್ಸರ್ವ್ ಮಾಡಿಲ್ಲ ಅಂದರೆ ಪೋಸ್ಟರ್ಸ್ ಅಬ್ಸರ್ವ್ ಮಾಡಿದ್ರೆ ಅದು ಏನೋ ಆ ಪೆನ್ಸಿಲ್ ಆರ್ಟಲ್ಲೇ ಇದೆ ಆ ಪೋಸ್ಟರ್ಸ್ ಎಲ್ಲ. ಸೊ ಆ ಕಾನ್ಸೆಪ್ಟ್ ಬಿಟ್ಟು ಎಲ್ಲೂ ಹೊರಗಡೆ ಹೋಗಿಲ್ಲ. ಅವ್ರು ಏನು ಸೀಸ್ ಕಡ್ಡಿ ಅಂತ ಒಂದು ಹೆಸರಿಟ್ಟಿದಾರಲ್ಲ, ಆ ಥೀಮ್ ಒಳಗಡೆನೆ ಪೋಸ್ಟರ್ಸ್ನ ಡಿಸೈನ್ ಮಾಡಿದ್ದಾರೆ. ಆ್ಯಂಡ್ ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ ಸಿನಿಮಾನ. ಈ ಸಿನಿಮಾಗೆ ಎಲ್ಲರೂ ಸಪೋರ್ಟ್ ಸಿಗ್ಲಿ ನಿಮಗೆ, ನಮ್ಮ ಇಂಡಸ್ಟ್ರಿಯ ಎಲ್ಲ ಏನೋ ಹೀರೋಗಳು, ಡೈರೆಕ್ಟರ್ಗಳು ಅಥವಾ ತುಂಬ ದೊಡ್ಡ ದೊಡ್ಡ ಗಣ್ಯರು ಎಲ್ಲರೂ ಸಪೋರ್ಟ್ ಸಿಗಲಿ, ಎಲ್ರಿಗೂ ಸಿನಿಮಾ ತೋರಿಸಿ. ಸೊ ಐ ಥಿಂಕ್ ದಿಸ್ ಫಿಲ್ಮ್ ಶುಡ್ ಡೂ ವೆಲ್. ಆ್ಯಂಡ್ ನಾನು ಕೇಳ್ಕೊಳ್ಳೋದು ಒಂದು ಕಮರ್ಷಿಯಲಿ ಸಕ್ಸಸ್ಫುಲ್ ಆಗಲಿ, ಅದಕ್ಕೆ ಏನ್ ಬೇಕೋ ಅದೆಲ್ಲ ಮಾಡಿ ನೀವು, ಅದೇ ಇಂಪಾರ್ಟೆಂಟ್. ಇವಾಗ ಗೆಲ್ಲಿ ಅನ್ನೋದು ಓಕೆ, ಬಟ್ ಕಾಸು ಬರೋದು ಇಂಪಾರ್ಟೆಂಟು. ಸೊ ಈ ಸಿನಿಮಾಯಿಂದ ನಿಮ್ಗೆ ಕಾಸು ಬರಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಡೈರೆಕ್ಟ್ರೆ. ಇಲ್ಲಾಂದ್ರೆ ಎಳೆಯೋ ಕೈ ಇರಬೇಕು. ಆ ಎಳೆಯೋ ಕೈಯಾಗಿ ಒಂದ್ ಕಡೆ ನಮ್ಮ ಕೊಲೀಗ್ಸ್ ಇದ್ದಾರೆ. ಅಂದ್ರೆ ಎಲ್ಲ ಶ್ರೀನಿ ಸರ್ ಇರ್ಬೋದು, ಸಾಗರ್ ಸರ್ ಇರ್ಬೋದು, ಮಲ್ಲಿ ಸರ್ ಇರ್ಬೋದು, ಮಹೇಶ್ ಗೌಡ ಸರ್ ಇರ್ಬೋದು, ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್. ಆಮೇಲೆ ಮಾಧ್ಯಮದವರು, ನೀವೊಂದು ಕೈ ಆದ್ರೆ ಅವರೊಂದು ಕೈ, 2 ಕೈಯಿಂದ ಹೇಳಿದ್ರೆ ನಾವು ಡೆಫಿನೆಟ್ ಆಗಿ ಮೇಲೆ ಬಂದೇ ಬರ್ತೀವಿ. ಮಾತಾಡೋದು ತುಂಬಾ ಇದೆ. ಸೊ ಅದಕ್ಕೆ ನಾನು ಮೈಕ್ನ ಪಾಸ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. 2 ಸಾಂಗ್ ಬರ್ತೀನಿ ಸರ್. ಬರವಣಿಗೆ ಬಗ್ಗೆ ಹೇಳ್ಬೇಕು ಅಂದ್ರೆ ಅದು ಮೀಟರ್ ಕೆಲವೊಬ್ಬರಿಗೆ ಅಂದ್ರೆ ಈಸಿಯಾಗಿ ಸಿಗುತ್ತೆ, ನನಗೆ ಮೀಟರ್ ಚೆನ್ನಾಗಿ ಸಿಗುತ್ತೆ ಅನ್ನೋ ಕಾರಣಕ್ಕೆ ಅಷ್ಟೇ ಸರ್. ಅದು ಬಿಟ್ಟರೆ ಏನೋ ಇಲ್ಲ, ಮೀಟರ್ ಚೆನ್ನಾಗಿ ಸಿಗುತ್ತೆ ನನಗೆ. ಸೊ ಹಂಗಾಗಿ ಬರ್ದಿರೋದು ಅಷ್ಟೇ.
17 ಸಾಂಗ್ ಬರ್ತಿದೆ ಸರ್. ಒಂದು 5 ರಿಲೀಸ್ ಆಗಿದೆ, ಇನ್ನು ಮುಂದೆ ಬರೋದಿದೆ. ಇದೇ ಸಿನಿಮಾದಲ್ಲಿ 2 ಸಾಲು ಹೇಳ್ತೀನಿ. ಒಂದು ಮೋಟಿವೇಶ್ನಲ್ ಸಿಚುವೇಶನ್ ಆ ಥರದ. ಯಾರ್ಯಾಕೆ ಬರಬೇಕು ನೀ ನಂಬು ನಿನ್ನನ್ನೇ, ಕೈ ಎತ್ತಿ ಮುಗಿಯೋದು ಕಾಲ್ ತೊಳಿಗ ಕಲ್ಲನ್ನೇ ಅಂತ. ಸೊ ಈ ಥರದ್ದು ಒಂದು ಮೋಟಿವೇಶ್ನಲ್ ಸಾಂಗಲ್ಲಿ ಈ ಥರದ್ದು 2 ಸಾಲು ಬರುತ್ತೆ. ಇಲ್ಲ ಪೂರ್ತಿ ಕಂಟೆಂಟ್ ಹೇಳಿದ್ರು. ಅವ್ರು ಯಾರಿಗೆ ಹೇಳಿದ್ರು ಪೂರ್ತಿ ಕಂಟೆಂಟ್ ಹೇಳ್ತಾರೆ. ಆಮೇಲೆ ತುಂಬಾ ಕ್ಲಾರಿಟಿಯಿಂದ ಹೇಳ್ತಾರೆ. ಅಂದ್ರೆ ಅವ್ರ ಕ್ಲಾರಿಟಿಯಿಂದ ಹೇಳಿದಾಗಲೇ ನಾವು ಕರೆಕ್ಟ್ ಆಗಿ ಮಾಡೋದು. ಇಲ್ಲಾಂದ್ರೆ ಕನ್ಫ್ಯೂಷನ್ ಅಲ್ಲಿ ಅವರು ಕನ್ಫ್ಯೂಷನ್ ಇದ್ದು ನಾವು ಕನ್ಫ್ಯೂಷನ್ ಇದ್ರೆ ಬರೋ ಪ್ರಾಡಕ್ಟ್ ಕನ್ಫ್ಯೂಷನ್ ಇಲ್ಲೇ ಇರುತ್ತೆ. ಸೊ ಅವ್ರು ತುಂಬಾ ಕ್ಲಾರಿಟಿಯಿಂದ ಹೇಳ್ತಾರೆ. ಓಕೆನಾ? ಥ್ಯಾಂಕ್ ಯು ಮಹೇಂದ್ರ ಗೌಡ್ರೆ. ನಿಮ್ ಮೀಟರ್ ಹೀಗೆ ಓಡ್ತಾ ಇರ್ಲಿ ಅಂತ ನಾವು ಆಶಿಸ್ತೇವೆ. ಥ್ಯಾಂಕ್ ಯು ಸೋ ಮಚ್. ಸೊ ನಾವು ಸಂಜಯ್ ಅವ್ರ ಹತ್ರ ಬರೋಣ. ಡೈರೆಕ್ಟ್ರಾ? ಓಕೆ. ಸೊ ಡೈರೆಕ್ಟರ್ ಸ್ವಲ್ಪ ಅವ್ರು ಹೇಳಿದ್ರಲ್ಲ, ಸ್ವಲ್ಪ ಟೈಮ್ ತಗೊಂಡು ಮಾತಾಡ್ತಾರೆ ಅಂತ ಅನ್ಕೊಂಡೆ. ರತನ್ ಗಂಗಾಧರ್ ಅವರು. ಸೊ ಹೇಳಿ, ಸೀಸ್ ಕಡ್ಡಿ ಬಗ್ಗೆ ತುಂಬಾನೇ ಒಳ್ಳೆ ಆಲೋಚನೆ ಇಟ್ಕೊಂಡಿದ್ದಾರೆ. ಪೆನ್ಸಿಲ್ ಅಂತ ಇಡ್ಬೇಕು ಅನ್ಕೊಂಡಿದ್ರಂತೆ ಶೀರ್ಷಿಕೆ, ಆದ್ರೆ ಇಲ್ಲ, ಎಲ್ಲವೂ ಕನ್ನಡಮಯವಾಗಿರ್ಲಿ ಅಂತ ಸೀಸ್ ಕಡ್ಡಿ ಅಂತ ರೂಪಿಸಿದ್ದಾರೆ. ತಮ್ಮ ಕೂಸಿನ ಬಗ್ಗೆ ಏನ್ ಹೇಳ್ತೀರಿ? ಮಾಧ್ಯಮ ಮಿತ್ರರಿಗೆ, ಮೀಡಿಯಾ, ಥ್ಯಾಂಕ್ ಯು, ತುಂಬ ಧನ್ಯವಾದಗಳು ಬಂದಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಸೊ ಇದು ನನ್ನ ಫಸ್ಟ್ ಪ್ರೆಸ್ ಮೀಟು. ನನಗೆ ಗೊತ್ತಿಲ್ಲ ನಾನು ಹೆಂಗೆ ಮಾತಾಡ್ತೀನಿ ಅಂತ. ಇಫ್ ಐ ಗೋ ರಾಂಗ್, ಕ್ಷಮಿಸ್ಬಿಡಿ. ಶ್ರೀರಿ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಅವರು ಆ್ಯಕ್ಚುಲಿ ನನ್ನ ಫ್ರೆಂಡ್ ಅಮೋಘ, ನಾನು ಅವನು ಥಿಯೇಟರ್ ಮಾಡ್ತಿದ್ವಿ. ಅವನು ನನ್ನ ಫಿಲಮಲ್ಲಿ ಕೆಲಸ ಮಾಡ್ಯಾನೆ, ಆ್ಯಕ್ಟ್ ಮಾಡ್ಯಾನೆ. ಅವನು ಶ್ರೀನಿ ಸರ್ಗೆ ಕೋ ಡೈರೆಕ್ಟು ಒಂಥರ, ಅವನು ಡಿರೆಕ್ಟು ಕೋ ಡೈರೆಕ್ಟ್ ಇಲ್ಲ ಅವನು. ಸೊ ಅವ್ನು ಕೇಳಿದ ತಕ್ಷಣ ಒಪ್ಕೊಂಡ್ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ಸ್ ಫಾರ್ ಅಬ್ಲೈಜಿಂಗ್. ಆಮೇಲೆ ಸಾಗರ್ ಅವ್ರು ಬಂದಿದ್ದಾರೆ. ಸಾಗರ್, ಮಹೇಂದ್ರ ಗೌಡ್ರು, ಆಮೇಲೆ ಸಂಜು ಅವರು ಒಂದ್ಸತಿ ಕೇಳಿದ ತಕ್ಷಣನೇ ಬಂದಿದ್ದಾರೆ. ಅಂದರೆ ಅವರು ನಾನು ಟೈಮ್ ಚೆಕ್ ಮಾಡ್ತೀನಿ ಇದೆಲ್ಲ ಏನೂ ಹೇಳಿಲ್ಲ. ಸೊ ಬೋತ್ ಆಫ್ ಯು, ಥ್ಯಾಂಕ್ಸ್ ಸೋ ಮಚ್ ಫಾರ್ ಕಮಿಂಗ್. ಡೊಳ್ಳು ಸಿನಿಮಾ ನೋಡಿ ನನಗೆ ಸಿಕ್ಕಾಪಟ್ಟೆ ಇಷ್ಟ ಸರ್. ಅದು ಅಂದರೆ ದ ಕೈಂಡ್ ಆಫ್ ಮೇಕಿಂಗ್ ದ ಡನ್ ಫ್ಯಾಂಟಾಸ್ಟಿಕ್. ಆಮೇಲೆ ಶ್ರೀನಿ ಸರ್, ನಿಮ್ಮದು ಶ್ರೀನಿವಾಸ್ ಕಲ್ಯಾಣ, ನಾನು ಅವನಿಗೆ ಹೇಳಿದೆ, ನನಗೆ ಬೀರ್ಬಲ್ ಮತ್ತು ಓಲ್ಡ್ ಮಾರ್ಕ್ಗಿಂತ ಬೀರ್ಬಲ್ ಇಷ್ಟ, ಗೋಸ್ಟ್ಗಿಂತ ಓಲ್ಡ್ ಮಾರ್ಕ್ ಇಷ್ಟ, ಇವೆಲ್ಲದಕ್ಕಿಂತ ನನಗೆ ಶ್ರೀನಿವಾಸ್ ಕಲ್ಯಾಣ ಇಷ್ಟ ಅಂತ. ಸೊ ಥ್ಯಾಂಕ್ಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಬೋತ್ ಆಫ್ ಯು. ಆಮೇಲೆ ಮಹೇಶ್ ಗೌಡ್ರು ಈಸ್ ಅ ಫ್ರೆಂಡ್. ಸೊ ಅವರು, ನಾನು ಆ್ಯಕ್ಚುಲಿ ಅವ್ರನ್ನ ಇನ್ವೈಟ್ ಅಂತೇನಿಲ್ಲ, ನನ್ನ ಕರೆದೇ ಬಂದರು ಅಷ್ಟೇ ಅವರು. ಸೊ ಅವ್ರು ಹಂಗೆ ಇದ್ದಾರೆ ಇವಾಗ್ಲೂ. ಆಯುಷ್ ಅವರು ಅಷ್ಟೇ. ನಾನು ಫಿಲ್ಮ್ ನೋಡಿದೆ ಪಪ್ಪಿ, ನನಗೆ ಸಖತ್ ಇಷ್ಟ ಆಯಿತು. ಇವ್ರು ಕೇಳಿದ್ರು ಆ್ಯಕ್ಚುಲಿ, ಮಹೇಂದ್ರ ಗೌಡ್ರು ಅವ್ರು ಕೇಳಿದ ತಕ್ಷಣ ಬಂದಿದ್ದಾರೆ ಅವರು. ಸೊ ಇಟ್ ಈಸ್ ಅಂದರೆ ಎಲ್ಲರೂ ಸೋ ಕೈಂಡ್ ಆಫ್ ಆಲ್ ಆಫ್ ದೀಸ್ ಪೀಪಲ್ ಟು ಹ್ಯಾವ್ ಕಮ್, ಒಂದು ಕರೆಗೆ ಬಂದ್ಬಿಟ್ಟಿದ್ದಾರೆ. ಆಮೇಲೆ ಚಲೋ ಸರ್ದು ಆಬ್ವಿಯಸ್ಲಿ ನಾನು ಅವ್ರ ಜೊತೆ ನಾವು ಕೆಲಸ ಮಾಡ್ತೀವಿ ಅಂದರೆ ಅದೊಂದು, ನಾವು ಆಲ್ಮೋಸ್ಟ್ ಎವ್ರಿ ಡೇ ಫೋನಲ್ಲಿ ಮಾತಾಡ್ತಿರ್ತೀವಿ. ಸೊ ಅವ್ರಿಗೂ ನಾನು ಇನ್ವೈಟ್ ಅಂತ ಮಾಡಲಿಲ್ಲ, ಕರೆದಿದ ತಕ್ಷಣ ಬಂದಿದ್ದಾರೆ. ಸೊ ಇಟ್ಸ್ ಒಂದು ಫ್ಯಾಮಿಲಿ ಥರ ಇವಾಗಿದೆ ಅವ್ರ ಜೊತೆಯಲ್ಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಆಮೇಲೆ ಇಲ್ಲಿ ಅಂದರೆ ಅವ್ರ ಜೊತೆಯಲ್ಲಿ ನಮ್ಮದು ಈಗ ಏನು ನಾವು ಕಂಟಿನ್ಯೂ ಮಾಡ್ತಿದ್ದೀವಿ, ಅವರೆಲ್ಲರೂ ಬಂದಿದ್ದಾರೆ. ದೇವು ಸರ್ ಅಂತ ಬಂದಿದ್ದಾರೆ, ಮಂಜಣ್ಣ ಸರ್ ಬಂದಿದ್ದಾರೆ. ಸೊ ಐ ಥ್ಯಾಂಕ್ ಆಲ್ ಆಫ್ ದೆಮ್. ಬಂದಿರೋದಕ್ಕೆ ನಂಗೆ ಭಾರಿ ಖುಷಿ ಇದೆ. ಸೊ ಈಗ ಫಿಲ್ಮ್ ಹೇಳ್ತೀನಿ ಸರ್, ಒಂದು ನಿಮಿಷ. ಥ್ಯಾಂಕ್ಸ್ ಹೇಳಿಲ್ಲ ಅಂದರೆ ತಪ್ಪಾಗುತ್ತೆ ಸರ್. ಸೊ ನಿಮಗೂ ಥ್ಯಾಂಕ್ಸು ಸರ್. ಸೊ ಮತ್ತೆ ಐ ಸ್ಟಾರ್ಟ್ ಫ್ರಮ್ ಮೀಡಿಯಾ, ಥ್ಯಾಂಕಿಂಗ್ ಮೀಡಿಯಾ. ಈಗ ಫಿಲ್ಮ್ ಅಂದರೆ ಇದು ಚಿಲ್ಡ್ರನ್ಸ್ ಫಿಲ್ಮ್ ಆಗಿ ಒಂದು 5 ಕಥೆ ಇಟ್ಕೊಂಡು ಮಾಡಿರೋದು. ಪೆನ್ಸಿಲ್ ಅದು ಕ್ಯಾರೆಕ್ಟರಿಸ್ಟಿಕ್ಸ್ 5 ಅಂತ ನಾನೊಂದು ಪುಸ್ತಕ ಓದಿದ್ದೆ. ಒಂದೇ ಒಂದು ಪ್ಯಾರಾಗ್ರಾಫು, ಪಾಲ್ ಕೋಹಲ್ ಅದು ಶಾರ್ಟ್ ಸ್ಟೋರೀಸ್ ಒಂದು ಕಲೆಕ್ಷನ್ನು. ಅದರಲ್ಲಿ ಒಂದು ಪ್ಯಾರಾಗ್ರಾಫು ಪೆನ್ಸಿಲ್ದು 5 ಕ್ಯಾರೆಕ್ಟರಿಸ್ಟಿಕ್ಸ್, ಅಂದರೆ ಅದರದ್ದು 5 ಥರಗಳಲ್ಲಿ ಅದನ್ನು ನಾವು ಲೈಫ್ ಲೆಸನ್ಗೆ ಮ್ಯಾಚ್ ಮಾಡ್ಬೋದು ಅಂತ. ಸೊ ಇದು ನಾನು ನೋಡ್ಬಿಟ್ಟು ಇದು ಚೆನ್ನಾಗಿದೆಯಲ್ಲ ಅಂದ್ಬಿಟ್ಟು ನನ್ನ ಫ್ರೆಂಡ್ಸಿಗೆ ಐ ಜಸ್ಟ್ ಪುಟ್ ಅಕ್ರಾಸ್ ದ ಐಡಿಯಾ. ಅದೇ ಸಿನಿಮಾ ಆಗಿರೋದು ಇವಾಗ. ಜಸ್ಟ್ ಒಂದು ಐಡಿಯಾ ಸಿನಿಮಾ ಆಯಿತು. ಅದನ್ನು 5 ಕಥೆಯಾಗಿ, ಸಿನ್ಸ್ ಇಟ್ ಇಸ್ ಪೆನ್ಸಿಲ್, ನನಗೆ ಮಕ್ಕಳು ಇಟ್ಕೊಂಡೇ ಮಾಡೋಣ, ಆನೆಸ್ಟ್ ಆಗಿರುತ್ತೆ ಅಂತ ಅನ್ನಿಸ್ತು. ಸೊ ಮಕ್ಕಳು ಇಟ್ಕೊಂಡು ಮಾಡಿದ ಸಿನಿಮಾ. ಸೊ ಹಾಗೆ ಇದು ಚಿಲ್ಡ್ರನ್ಸ್ ಫಿಲ್ಮ್ ಆಯಿತು. ನನಗೆ ಅಂದರೆ ಈಗ ಇದರಲ್ಲಿ ಒಂದು ಕಾನ್ಸೆಪ್ಟ್ ಇದೆ ಪೆನ್ಸಿಲಲ್ಲಿ. ಒಂದು ಕ್ಯಾರೆಕ್ಟರಿಸ್ಟಿಕ್ ಏನು ಅಂದರೆ, ಒಂದು ಕೈ ಪೆನ್ಸಿಲ್ ಏನು ಮಾಡಬೇಕಂದ್ರೂ ಒಂದು ಕೈ ಪೆನ್ಸಿಲ್ ಇಟ್ಕೊಂಡಿರುತ್ತೆ ಅಂತ. ಸೊ ಅದು ದೇವರು ಅಂತ ಹೇಳ್ತಾರೆ. ನಾವಿದರಲ್ಲಿ ಎಲ್ಲರಲ್ಲೂ ದೇವರ ಕಾಣುವಂಥ ಒಂದು ಲೈನ್ ಬರ್ತಿದ್ದೀವಿ. ಅಂದರೆ
ಎವ್ರಿ ಪರ್ಸನ್ ದಟ್ ಯು ಕಮ್ ಅಕ್ರಾಸ್ ಈಸ್ ಅ ಗಾಡ್, ಫೆಲೋ ಗಾಡ್ ಅಂತ ಹಂಗೆ ಅನ್ಕೊಂಡು ಕಾನ್ಸೆಪ್ಟ್ ಮಾಡಿ, ಸೊ ಅದಕ್ಕೆ ಈ ಚಿಕ್ಕ ಮಕ್ಕಳ ಜೊತೆಯಲ್ಲಿ ಒಂದೊಂದು ಕ್ಯಾಟಲಿಸ್ಟ್ ಆಗಿ ಒಂದು ಅಡಲ್ಟ್ ಪ್ರೊಟಾಗನಿಸ್ಟ್ಗಳನ್ನು ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಅದ್ರಲ್ಲಿ ಮಹೇಂದ್ರ ಗೌಡರು, ಸಂಜು, ಸೌಮ್ಯ ಜಗನ್ಮೂರ್ತಿ ಅಂತ ಅವ್ರು ಬಂದಿಲ್ಲ. ಸೊ ಅವರೆಲ್ಲರೂ ಅಡಲ್ಟ್ ಪ್ರೊಟಾಗನಿಸ್ಟ್ಗಳಾಗಿ ಮಾಡಿದ್ದಾರೆ. ಸೊ ಇದು ಬೇಸ್ ಆಗಿ ಚಿಲ್ಡ್ರನ್ಸ್ ಫಿಲ್ಮ್ ಆದ್ರೂ, ಬಟ್ ಇಟ್ಸ್ ಎಲ್ಲರೂ ಅಂದರೆ ಆಲ್ ಏಜ್ ಗ್ರೂಪ್ಸ್ ಕ್ಯಾನ್ ರಿಲೇಟ್ ಟು ದಿಸ್ ಫಿಲ್ಮ್. ಯಾಕಂದ್ರೆ ಲೈಫ್ ಲೆಸನ್ ಈಸ್ ಟು ಎವ್ರಿಬಡಿ. ಹೌದು ಸರ್, ಎಲ್ಲಾನು ಕ್ಲೈಮ್ಯಾಕ್ಸ್ ಬರುತ್ತೆ. ಸೊ ವಿಕ್ರಮ್ ಬೇತಾಳ ಕಾನ್ಸೆಪ್ಟ್ ನಿಮ್ಗೆ ಗೊತ್ತಿದ್ರೆ, ಇವಾಗ ವಿಕ್ರಮ ಬೇತಾಳ ಒಂದು ಕತೆ ಹೇಳ್ತಾನೆ ವಿಕ್ರಮ ಅದಕ್ಕೆ ಎಲ್ಲಾನು ಅದನ್ನ ಓಕೆ ಈ ಕತೆ ಹಿಂಗೆ ಅಂತ ಮೆಟಾಫರ್ಸ್ ನ ರಿವೀಲ್ ಮಾಡ್ಕೊಂಡು ಹೋಗ್ತಾನೆ. ಸೊ ಅದೇ ಕಾನ್ಸೆಪ್ಟ್ ಅಲ್ಲೇ ಎಲ್ಲಾ ಕತೆಗಳು ಅದಕ್ಕೆ ಒಂದ್ ಕಡೆ ಬಂದು ಜಾಯ್ನ್ ಆಗುತ್ತೆ. ಸರ್ 2020 ಡಿಸೆಂಬರ್ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ವಿ, ಅಂದ್ರೆ ಪೀಕ್ ಕೋವಿಡ್ ಟೈಮು. ಸೊ 2021 ಮತ್ತೆ ಲಾಕ್ಡೌನ್ ಆಯಿತು. 2021 ಡಿಸೆಂಬರಿಗೆ ಎಂಡ್ ಮಾಡಿದ್ದು ಶೂಟಿಂಗ್ನ. ಸೊ 2022 ಸರ್ಟಿಫೈ ಆಗಿದ್ದು ಫಿಲ್ಮ್. 2022 ಡಿಸೆಂಬರ್ ಸರ್ಟಿಫಿಕೇಶನ್ ಬಂತು. ಸರ್ ಫೆಸ್ಟಿವಲ್ ರೆಸ್ಪಾನ್ಸ್ ಎಲ್ಲ ಚೆನ್ನಾಗೇ ಇತ್ತು ಸರ್. ಅಂದ್ರೆ ಕೆಲವು ಫೆಸ್ಟಿವಲ್ಸ್ ಸಿಕ್ಕಾಪಟ್ಟೆ ಒಳ್ಳೆ ರೆಸ್ಪಾನ್ಸು, ಕೆಲವು ಲೂಪ್ ವರ್ಮ್, ಒಂದೊಂದು ಓಕೆ ಆಗಿತ್ತು, ಬಟ್ ಒಂದೊಂದು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಮೆಲ್ಬರ್ನ್ದು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಅಲ್ಲಿ ರೆಸ್ಪಾನ್ಸ್. ಅಂದ್ರೆ ಮೆಲ್ಬರ್ನಿಂದ ನನಗೆ ಫೆಸ್ಟಿವಲ್ ಆರ್ಗನೈಸರ್ಸ್ ತುಂಬಾ ಜನ ಮೆಸೇಜ್ ಮಾಡಿದ್ರು ಸಕ್ಕತ್ತಾಗಿದೆ ಈ ಫಿಲ್ಮು ಅಂತ. ಬಟ್ ಅಲ್ಲಿ ರೀಸೆನ್ಸರ್ ಮಾಡಬೇಕಿತ್ತು, ಯಾಕಂದ್ರೆ ಮುಸ್ಲಿಂ ಹುಡುಗಂದು ಒಂದು ಕತೆ ಇತ್ತು. ಸೊ ಅಲ್ಲಿಂದು ಸರ್ಟಿಫಿಕೇಶನ್ ಪ್ರಕಾರ ರೀಸೆನ್ಸರ್ ಮಾಡಿ ಅಲ್ಲಿ ಸ್ಕ್ರೀನ್ ಮಾಡಿದ್ರು. ಮಾಡಿದ್ವಿ, ಸೆಲೆಕ್ಟ್ ಆಗಲಿಲ್ಲ ಸರ್. ಇಲ್ಲ ಸರ್, ರೀಸನ್ ಎಲ್ಲಿ ಕೊಡ್ತಾರೆ ಸರ್? ಐದು ಹಾಡಿದೆ. ಸಿನ್ಸ್ ನಾವು ಪ್ರೊಡಕ್ಷನ್ ಡಿಸೈನ್, ನಾನು ಆಡ್ ಫಿಲ್ಮ್ಸ್ ಮಾಡ್ತಿದ್ದಕ್ಕೆ ಪ್ರೊಡಕ್ಷನ್ ಡಿಸೈನ್ ಅಲ್ಲಿ ನಾವೇ ಪ್ರೊಡಕ್ಷನ್ ಡಿಸೈನ್ ಎಲ್ಲ ನಾವೇ ಮಾಡ್ಕೊಂಡಿದೀವಿ, ಆರ್ಟ್ ಅದೆಲ್ಲ. DOP ಸುನಿಲ್ ಅಂತ ಅವನು ನನ್ನ ಜೊತೆ ಆಡ್ ಫಿಲ್ಮ್ಸ್ ಮಾಡ್ತಿದ್ದ, ಈಸ್ ನಾಟ್ ಹಿಯರ್ ಟುಡೇ. ಆಮೇಲೆ ಮ್ಯೂಸಿಕ್ KC ಬಾಲಸಾರಂಗನ್. 5 ಹಾಡಿದೆ, 2 ಮಹೇಂದ್ರ ಗೌಡ್ರು ಬರ್ದಿದ್ದಾರೆ. ಇನ್ 3 ಹಾಡನ್ನ ಮಹೇಶ್ ಅಂತ ಒಬ್ರು, ಆಮೇಲೆ ಸಿಂಗಪುರಲ್ಲಿ ಒಬ್ರು ಕನ್ನಡ ಲೇಖಕಿ ಇದ್ದಾರೆ ಅನುಜಯ ಅಂತ. ಅವರು ಒಂದು 7 ನಿಮಿಷದ್ದೊಂದು ನಾವು ಇದೊಂದು ಅಟೆಂಪ್ಟ್ ಮಾಡಿದೀವಿ ಸರ್. ಇದರಲ್ಲಿ ಒಂದು 7 ನಿಮಿಷದ್ದು ಪ್ರಾಪರ್ ಕರ್ನಾಟಿಕ್ ಕ್ಲಾಸಿಕಲ್ ಹಾಡೊಂದು ಇದೆ, ಪ್ರಾಪರ್ ಕರ್ನಾಟಿಕ್ 7 ನಿಮಿಷದ್ದು. ಅದಕ್ಕೆ ಆ ಹುಡುಗಿ ಲಿಪ್ಸಿಂಕ್ ಮಾಡಿಯಾಳೆ, ಫುಲ್ ಹಾಡ್ ಲಿಪ್ಸಿಂಕ್ ಮಾಡಿಯಾಳೆ, ಅಂದ್ರೆ ಸ್ವರಗಳು ಸೇರಿ. ಸೊ ಅದು ಅವಳು ಅಂದ್ರೆ ರಿಹರ್ಸ್ ಮಾಡಿದ್ದಾಳೆ. ಅದು ಐ ಥಿಂಕ್ ಅದೊಂದು ಅಟೆಂಪ್ಟ್ ವರ್ಕ್ ಆಗುತ್ತೆ ಅಂತ. ಅದ್ರ ಲಿರಿಕ್ಸ್ ಬಂದಿದ್ದು ಸಿಂಗಪುರಲ್ಲಿ ಒಬ್ರು ಅನುಜಯ ಅಂತ ಲಿರಿಸಿಸ್ಟ್, ಅವರು ಕವನಗಳೆಲ್ಲ ಬರೀತಿದ್ರು. ಅವ್ರು ನನಗೆ ಕಾಂಟ್ಯಾಕ್ಟ್ ಮಾಡಿ ನಾನು ಈ ಹಾಡು ಬರೀತೀನಿ ಅಂತ, ಟ್ಯೂನ್ ಆದ್ಮೇಲೆ ಹಾಡು ಬರ್ತೀವಿ ಅದಕ್ಕೆ. ಸರ್ ಗ್ರಹಣ ಅಂದ್ರೆ ಸೂರ್ಯಗ್ರಹಣ ಅಲ್ಲ ಸರ್, ಅಂದ್ರೆ ಗ್ರಹಣ ಅಂದ್ರೆ ಟು ಕ್ಯಾಪ್ಚರ್ ಲೈಟ್, ಛಾಯಾಗ್ರಹಣ, ಟು ಕ್ಯಾಪ್ಚರ್ ಲೈಟ್ ಅಂತ. ಸೊ ಅದಕ್ಕೆ ಬರೀ ಗ್ರಹಣ ಇಟ್ಕೊಂಡಿದ್ವಿ. ವಿ ಕ್ಯಾಪ್ಚರ್ ಲೈಟ್ ಫಿಲ್ಮ್ ಮೇಕರ್ಸ್ ಆಗಿ, ಸೊ ಅದಕ್ಕೆ ಗ್ರಹಣ ಅಂತ ಇಟ್ಟಿದ್ದೀವಿ. ಹೋಪ್ಫುಲಿ ಸರ್, ಥ್ಯಾಂಕ್ ಯು. ಸರ್ ಅದು ಫಿಲಮ್ ಅಲ್ಲಿ ಒಂದು ಇಂಪಾರ್ಟೆಂಟ್ ಪಾರ್ಟ್ ಸರ್ ಅದು. ಸೊ ಅದನ್ನ ಇವಾಗ ಹೇಳ್ಬೋದಾ ನನಗೆ ಸರ್? ಅದು ಆಕ್ಚುಲಿ ಏನಂದ್ರೆ, ಈ ಹುಡುಗ ಒಂದು ಫಿಲಮ್ ನೋಡ್ಬೇಕು, ಸಿನಿಮಾದಲ್ಲಿ ನೋಡ್ತಾರೆ ಅಲ್ಲ, ಅದು ವಾಲ್ ಪೋಸ್ಟರ್ ಸರ್. ಅಂದ್ರೆ ಪೋಸ್ಟರ್ಸ್ ಅವ್ನ್ ಏನಂದ್ರೆ, ಅವನು ಗರಾಜ್ಗೆ ಹೋಗ್ತಾನೆ, ಗರಾಜಲ್ಲಿ ಕೆಲಸ ಮಾಡೋ ಹುಡುಗ. ಸೊ ಅವನು ಪ್ರತಿನಿತ್ಯ ಅವ್ನ ಮನೆಯಿಂದ ನಡ್ಕೊಂಡು ಹೋಗ್ಬೇಕಂತ ಒಂದು ವಾಲ್ ಪೋಸ್ಟರ್ ಇರುತ್ತೆ, ಅಂದ್ರೆ ಒಂದು ವಾಲ್, ಅದ್ರ ಮೇಲೆ ಪೋಸ್ಟರ್ಸ್ ಹಾಕ್ತಾ ಇರ್ತಾರೆ ಫಿಲ್ಮ್ದು. ಸೊ ಅವನು ಪ್ರತಿ ವಾರ ಒಂದೊಂದು ಫಿಲ್ಮ್ ನೋಡ್ತಾನೆ. ಸೊ ಅದರಲ್ಲಿ ಇದೊಂದು ಫಿಲ್ಮ್ದು ಪೋಸ್ಟರ್, ಆ ಫಿಲ್ಮ್ ಪೋಸ್ಟರ್ ಅವನ್ನ ಚೇಂಜ್ ಮಾಡುತ್ತೆ, ಆ ಫಿಲ್ಮ್ ಮಾಡಿದವ್ರನ್ನ ಚೇಂಜ್ ಮಾಡುತ್ತೆ ಅನ್ನೋದೇ ದ ಹೋಲ್ ಕಾನ್ಸೆಪ್ಟ್. ಥ್ಯಾಂಕ್ ಯು ಸೋ ಮಚ್ ನಿರ್ದೇಶಕರೇ. ಸೊ ನಿರ್ದೇಶಕರು ಇಷ್ಟು ಟೆಕ್ನಿಕಾಲಿಟಿ ಬಗ್ಗೆ ಮಾತನಾಡ್ತಿರೋ ರೇ ಆಫ್ ಲೈಟ್ ಅಂತ ನಾನು ಕೇಳಿದೆ, ಅವ್ರ ಇಂಜಿನಿಯರ್ ಬೇಸಿಕ್ಲಿ, ಹಾಗಾಗಿ ಈ ತರ ಮಾತಾಡೋಕೆ ಸಾಧ್ಯ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ರತನ್ ಗಂಗಾಧರ್. ಹೌದಾ, ಓದಿದ್ದೀರಲ್ಲ, ಓಕೆ. ಸೊ ನಮ್ಮ ನಿರ್ಮಾಪಕರ ಹತ್ರ ಬರೋಣ. ಸಂಪತ್ ಶಿವಶಂಕರ್, ಗ್ರಹಣದ 3 ಪಾತ್ರಧಾರಿಗಳಲ್ಲಿ ಇವರು ಕೂಡ ಒಬ್ರು. ಸರ್ ಹೇಳಿ ಸೀಸ್ ಕಡ್ಡಿ ಬಗ್ಗೆ. ಇದು ಅದೇ ಎಲ್ಲರೂ ಹೇಳಿದಾಗೆ ಸ್ನೇಹಿತರೆಲ್ಲ ಸೇರ್ಕೊಂಡು ಮಾಡಿರೋ ಸಿನಿಮಾ. ತುಂಬಾ ಇಷ್ಟಪಟ್ಟು ಮಾಡಿದೀವಿ, ತುಂಬಾ
ತುಂಬ ಚೆನ್ನಾಗಿ ಬಂದಿದೆ. ನನಗಂತೂ ತುಂಬ ಖುಷಿಯಾಗಿದೆ. ನಾನು ತುಂಬ ಕನ್ನಡ ಫಿಲಮ್ಸ್ ಎಲ್ಲ ಫಿಲಮ್ಸು ನೋಡ್ತೀನಿ ನಾನು, ಲೈಕ್ ಫಿಲಮ್ ಪರ್ಸನ್ ನಾನು. ಸೊ ನನಗನ್ಸಿದ್ದು ಇದರಲ್ಲಿರೋ ಕೆಲವು ಪಾಯಿಂಟ್ಸ್ ನೀವು ಬೇರೆ ಯಾವ ಸಿನಿಮಾಲ್ಲೂ ನೋಡಿರೋದಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ಯುನೀಕ್ ಆಗಿದೆ. ಸೊ ಈ ಕತೆ ಸ್ಟಾರ್ಟ್ ಆದಾಗೂ ನಾವು ಒಂದು ಅನ್ಕೊಂಡಿದ್ದೆ, ಹೇಗೆ ರತನ್ 5 ಸಿನಿಮಾ ಇದೆ, 5 ಸ್ಟೋರೀಸ್ ಇದೆ ಅಂತ ಹೇಳಿದ್ರು. ಆ 5 ಸಿನಿಮಾಗಳನ್ನು ತುಂಬಾ ಯೂನಿಕ್ ಆಗಿ ಸ್ವಲ್ಪ ಯೂನಿಕ್ ಪಾಯಿಂಟ್ಸ್ ಇರಬೇಕು ಅನ್ನೋ ಇಂಟೆನ್ಷನ್ ಇಟ್ಕೊಂಡೆ ಸ್ಕ್ರಿಪ್ಟ್ ಎಲ್ಲ ಬರ್ದಿದ್ದು. ನಾನು ಆಲ್ಮೋಸ್ಟ್ ಡೇ 1 ಇಂದ ಇನ್ವಾಲ್ವ್ ಆಗಿದ್ದೀನಿ ಟೀಮ್ ಜೊತೆ. ಅಂದ್ರೆ ಫಸ್ಟ್ ಆಫ್ ಆಲ್ ನಾನು ರತನ್ ಕೃತಿ ಎಲ್ಲ ನಾವ್ ಯಾವಾಗ ಫ್ರೆಂಡ್ಸ್ ಆದ್ವಿ ಅಂತ ನಮ್ಗೆ ಗೊತ್ತಿಲ್ಲ. ಅಷ್ಟು ಆ ವಯಸ್ಸಿಂದ ನಾವೆಲ್ಲ ಫ್ರೆಂಡ್ಸ್, ಒಂದೇ ಸ್ಕೂಲ್ ಓದಿದ್ದು, ಒಟ್ಟಿಗೆ ಬೆಳೆದಿದ್ದು ಎಲ್ಲ. ಇನ್ಫ್ಯಾಕ್ಟ್ ಇಂಜಿನಿಯರಿಂಗ್ ತನಕ ನಾನು ರತನ್ ಸೇಮ್ ಕಾಲೇಜ್, ಸ್ಕೂಲ್ ಕಾಲೇಜ್ ಎಲ್ಲ ಸೇಮ್. ಸೊ ಹಾಗೆ ಸ್ಟಾರ್ಟ್ ಆಗಿದ್ದು. ಸೊ ಫಸ್ಟ್ ಡೇ 1 ಇಂದ ಗೊತ್ತು ನಮ್ಗೆ ಇನ್ವಾಲ್ವ್ ಆಗಿದ್ದೀವಿ. ಮತ್ತೆ ಆ ಯೂನಿಕ್ ಪಾಯಿಂಟ್ ಎಲ್ರಿಗೂ ಲಿಂಕ್ ಕನೆಕ್ಟ್ ಆಗುತ್ತೆ ಅಂತ ಅನ್ಕೊಂಡಿದೀನಿ. ಮತ್ತೆ ಹೋಪ್ಫುಲಿ ಸಕ್ಸಸ್ ಆಗಲಿ ಸಿನಿಮಾ ಅಂತ ಕೇಳ್ಕೊಂತೀನಿ. ನಾನು ಇಂಜಿನಿಯರ್. ಕಂಪನಿಯಲ್ಲಿ ಡೈರೆಕ್ಟರ್, PwC ಒನ್ ಆಫ್ ದ ಟಾಪ್ ಮಾಸ್ಟ್ ಕಂಪನಿ ಡೈರೆಕ್ಟರ್. ಇಂಜಿನಿಯರ್ಸ್ ಇಂಜಿನಿಯರಿಂಗ್ ಬಿಟ್ಟು ಬೇರೆ ಎಲ್ಲ ಮಾಡ್ತಾರೆ ಅನ್ನೋ ತರ. ಸಿಕ್ಸ್ತ್ ಡಿಸ್ಟ್ರಿಬ್ಯೂಟರ್ ಯಾರು ಕೇಳ್ತಿದ್ದಾರೆ? ಡಿಸ್ಟ್ರಿಬ್ಯೂಷನ್ ನಮ್ಮ ಪ್ರೊಡಕ್ಷನ್ ಹೌಸ್ ಇಂದಾನೆ ಮಾಡ್ತಾ ಇದ್ದೀವಿ. ಗೊತ್ತು ಸರ್. ಹೌದು ಹೌದು ಸರ್. ಅದಿದೆ ಸರ್, ಅದು ಪ್ಲಾನ್ ಇದೆ ಸರ್. ಪೋಸ್ಟ್ ರಿಲೀಸ್ ನೋಡೋಣ ಹೇಗೆ ರೆಸ್ಪಾನ್ಸ್ ಬರುತ್ತೆ ಅನ್ನೋದ್ರ. ಶೋರ್ ಸರ್. ಅದು ಇವರು ಮಹೇಂದ್ರ ಸರ್ ಸ್ವಲ್ಪ ಅದಕ್ಕೆ ಕೋಆರ್ಡಿನೇಟ್ ಮಾಡ್ತಾ ಇದ್ದಾರೆ. ಸೊ ಮಾಡ್ತೀವಿ. ಥ್ಯಾಂಕ್ ಯು ಸಂಪತ್ ಶಿವಶಂಕರ್ ಅವರೇ. ಬಟ್ ಇದಕ್ಕೆ ನಾವು ತುಂಬಾ ಹಾರ್ಡ್ ವರ್ಕ್ ಮಾಡೋದು. ನಾವು ಸಿನಿಮಾ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ನಾವು ತುಂಬಾನೇ ರಿಹರ್ಸಲ್ಗಳು ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ಅದಕ್ಕೊಂದು ಎಲ್ರೂ ಸಾಥ್ ಕೊಟ್ರು, ಸಪೋರ್ಟ್ ಮಾಡಿದ್ರು. ಅದರಿಂದಾಗಿ ನಮ್ಮ ಆರ್ಟಿಸ್ಟ್ಗಳಾಗಿರ್ಬೋದು, ಮತ್ತೆ ಡೈರೆಕ್ಟರ್ ಆಗಿರ್ಬೋದು, ಕೋ ಡೈರೆಕ್ಟರ್ಸ್ ಆಗಿರ್ಬೋದು, ಎಲ್ಲರೂ ಇವರೆಲ್ಲ ಸಾಥ್ ಕೊಟ್ಟಿದ್ದಕ್ಕೇನೆ ಅದು ಇವ್ರು PG ದಡಿ ಹೇಳ್ದಂಗೆ ಅದು ಒಂದು 10 days ನಾವೇನ್ ಶೆಡ್ಯೂಲ್ ಮಾಡ್ಕೊಂಡು ಹೋಗಿದ್ವಿ, ಆ 10 days ಅಲ್ಲಿ ಕಂಪ್ಲೀಟ್ ಮಾಡೋದಕ್ಕೆ ಸಾಧ್ಯ ಆಯ್ತು. ಇಲ್ಲಾಂದ್ರೆ ತುಂಬಾ ಕಷ್ಟ ಆಗಿರೋದು ನಾವು ಪ್ರಾಕ್ಟೀಸ್ ಮಾಡ್ಲಿಲ್ಲ ಅಂತಿದ್ರೆ. ಸರ್ ಅದ್ ನನ್ಗೆ ಕನ್ಫ್ಯೂಷನ್. ಅದು ಹಿಪ್ಪಿ ಕ್ಯಾರೆಕ್ಟರ್ಸ್ ಅಂತ ಇದ್ದಿದ್ದು. ಹಾ ಹೌದೌದು, ತುಂಬಾನೇ. ಅದಕ್ಕೂ ಮುಂಚೆ ಆಕ್ಚುಲಿ ಬೇರೆ ತರ ಇತ್ತು ಗೆಟಪ್. ಅದು ಸೆಟ್ ಆಗಲ್ಲ ಅಂದ್ಬಿಟ್ಟು ಒಂದು ಈ ರೇಂಜ್ ಅಲ್ಲಿ ಗೆಟಪ್ ಮಾಡಿದ್ರು. ಸರ್ ಇವಾಗ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳ್ಬೋದೇನಾ? ನಾನು ಒಂಥರ ಇವಾಗ ಹೋಗ್ಬಿಟ್ಟು ಹಳ್ಳಿಗಳಲ್ಲಿ ಅಲ್ಲಿರೋ ನೇಚರ್ ಆಗಿರ್ಬೋದು, ಅಲ್ಲಿರೋ ಇದನ್ನ ನಾನು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಅಂತ ಹೋಗ್ತಾ ಇರ್ತೇನೆ. ನೇಟಿವಿಟಿ ಎಲ್ಲ. ಅಲ್ಲಿ ನನಗೊಂದು ಹುಡುಗಿ ಸಿಗ್ತಾಳೆ, ಅವಳು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರ್ತಾಳೆ. ಸೊ ಅಲ್ಲಿಂದ ನಮ್ ಜರ್ನಿ ಸ್ಟಾರ್ಟ್ ಆಗುತ್ತೆ. ಖಂಡಿತ ಸಿಗುತ್ತೆ ಅಂತ ಅನ್ಕೊಂಡಿದ್ ನೀವೆಲ್ಲ ಸಪೋರ್ಟ್ ಮಾಡೋದ್ರ. ಸರ್ ನಂದಿದು 5ನೇ ಸಿನಿಮಾ. ಇಲ್ಲ, ಏನಾದ್ರು ಕ್ವಶನ್ ಕೇಳಿದ್ರೆ ಆನ್ಸರ್ ಮಾಡ್ತೀನಿ. ಪ್ರಶ್ನೋತ್ತರ ಮುಗಿದಿದೆ. ಥ್ಯಾಂಕ್ ಯು ಸಂಜಯ್ ಅವರೇ, ಧನ್ಯವಾದಗಳು. ಓಕೆ, ನಾವಿವಾಗ ಸೀಸ್ ಕಡ್ಡಿಲ್ ತಮ್ಮ ಪಾತ್ರದ ಬಗ್ಗೆ. ಎಲ್ರಿಗೂ ಮೊದಲನೇದಾಗಿ ನಮಸ್ಕಾರ. ಚೈಲ್ಡ್ ಆರ್ಟಿಸ್ಟ್ ಅಲ್ಲ, ಇವಾಗ ಸದ್ಯಕ್ಕೆ ಬೆಳೆದ್ಬಿಟ್ಟೇನೆ. ನನಗೆ ಈ ಸಿನಿಮಾ ಬಂದು ನನಗೆ 2019 ಆ ಜರ್ನಿಲಿ ಇದ್ದೀನಿ. ಸೊ 2019 ನಂಗೆ ರತನ್ ಸರ್ ಬಂದು ಕತೆ ಹೇಳಿದ್ರು. ಅವಾಗ ರಿಹರ್ಸಲ್ಸ್ ಅದು ಇದು ಅಂತ ಕರ್ಕೊಂಡು ಹೋಗ್ತಾರೆ. ಬಟ್ ಇನ್ನೇನು ಮಾರ್ಚ್ ಏಪ್ರಿಲ್ ಅಲ್ಲಿ ಶೂಟ್ ಮಾಡೋಣ ಅಂತ ಡಿಸೈಡ್ ಮಾಡಿದಾಗ ಕೋವಿಡ್ ಬಂದು ಲಾಕ್ಡೌನ್ ಆಯಿತು. ಇನ್ಫ್ಯಾಕ್ಟ್ ಆ ಲಾಕ್ಡೌನ್ ಅಲ್ಲೂ
ಗೂಗಲ್ ಅಲ್ಲ ಝೂಮ್ ಮೀಟಲ್ಲಿ ಅಂದರೆ ನನ್ನ ಕತೆ ಬಂದು ಹವ್ಯಕ ಕನ್ನಡದಲ್ಲಿರೋದು. ಇಟ್ಸ್ ಸಿಂಪಲ್ ಆಗಿಲ್ಲ. ಸೊ ತುಂಬ ಪ್ರಾಕ್ಟೀಸ್ ಮಾಡೋದಾಗಲಿ ರಿಹರ್ಸ್ ಮಾಡೋದು ತುಂಬ ಆಯಿತು. ಹಾಗೆ ರಿಹರ್ಸಲ್ಗಂತೂ ತುಂಬ ಟೈಮ್ ಕೊಟ್ಟಿದ್ವಿ. ಮಾರ್ಚಿಂದ ನವೆಂಬರ್ವರೆಗೂ ತುಂಬ ರಿಹರ್ಸಲ್ಸ್ ಮಾಡಿದ್ವಿ. ಲಾಕ್ಡೌನಲ್ಲಿ ಝೂಮ್ ಮೀಟಲ್ಲಾಗಲಿ ಮತ್ತು ಒಂದು ಲೊಕೇಶನ್ಗೆ ಹೋಗಿ ನಾವು ಎಲ್ಲ ಆಕ್ಟರ್ಸ್ಗಳು ಸೇರಿ ರಿಹರ್ಸಲ್ ಮಾಡಿ, ಏನಕ್ಕಂದ್ರೆ ಬಜೆಟ್ ಕಮ್ಮಿ ಇದ್ದಿದ್ದರಿಂದ ನಾವು ಬೇಗ ಟೇಕ್ಸ್ ಮಾಡಬೇಕಿತ್ತು. ಸೊ ತುಂಬ ಟೈಮ್ ಇರಲಿಲ್ಲ ಆನ್ ಸ್ಪಾಟ್ ಹೋಗಿ ಮಾಡೋಕ್ಕೆ. ಸೊ ರಿಹರ್ಸಲ್ ತುಂಬ ಇಂಪಾರ್ಟೆಂಟ್ ಇತ್ತು. ಅದೊಂದು ಒಳ್ಳೆ ಎಕ್ಸ್ಪೀರಿಯನ್ಸು. ನಾನು ಆಲ್ಮೋಸ್ಟ್ ಈ ಟೀಮ್ ಜೊತೆ ಒಂದು 5 yearsಯಿಂದ ವರ್ಕ್ ಮಾಡ್ತಿದ್ದೀನಿ. ಇವ್ರದೇ ಬ್ಯಾನರಲ್ಲಿ ಇನ್ನೊಂದು ಸಿನಿಮಾ ಅನ್ಶು ಅಂತ ಬಂದಿತ್ತು, ಅದರಲ್ಲೂ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದೆ. ಸೊ ಈ ಸಿನಿಮಾ ಜೊತೆ ನನಗೆ ಆಲ್ಮೋಸ್ಟ್ ಈ ಸಿನಿಮಾ ಟೀಮ್ ಜೊತೆ 6 ವರ್ಷದಿಂದ ನನಗೆ ಪರಿಚಯ. ಮತ್ತೆ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ನನ್ನ ಕ್ಯಾರೆಕ್ಟರ್ ಹೆಸರು ಬಂದು ರವೀಶಾ ಅಂತ. ಅವನೊಬ್ಬ ಸಣ್ಣ ಹುಡುಗ. ಈ ಕತೆ ಬಂದು 2000 ಟೈಮ್ ಲೈನಲ್ಲಿ ಆಗ ಅಂತ ಕತೆ. ಸೊ ಈ ಆಲ್ರೆಡಿ ಈ ಸಿನಿಮಾನ ನಾವು ಎಷ್ಟೊಂದು ಹಳ್ಳಿಗಳಲ್ಲಿ 3 ಹಳ್ಳಿಗಳಲ್ಲಿ ಸ್ಕ್ರೀನಿಂಗ್ ಮಾಡಿದ್ದೀವಿ. ಅಲ್ಲಿ ನಮ್ಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಇನ್ಫ್ಯಾಕ್ಟ್ ಎಷ್ಟೊಂದು ಜನ ಮಕ್ಕಳು ತುಂಬ ಕೊನೆವರೆಗೂ 2.5 ಗಂಟೆ ಇಂಟ್ರೆಸ್ಟಿಂಗ್ ಆಗಿ ನೋಡಿದ್ದಾರೆ. ಸೊ ಅದರಿಂದ ನಾನು ಕಾನ್ಫಿಡೆಂಟ್ ಆಗಿ ಹೇಳ್ಬೋದು ಈ ಫಿಲಮ್ ನಿಜವಾಗ್ಲೂ ಜನ ನೋಡಿದ್ರೆ ನಿಜವಾಗ್ಲೂ ಒಂದು ಲೆವೆಲ್ ಕರ್ಕೊಂಡು ಹೋಗ್ತಾರೆ ಅಂತ. ಸೊ ಇನ್ನೊಂದೇನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಒಂದ್ ಕೈಯಲ್ಲಿ ಹಿಂಗ್ ಇಟ್ಕೊಂಡ್ರೆ ಚಪ್ಪಾಳೆ ಆಗಲ್ಲ, ಇನ್ನೊಂದ್ ಕೈಯಿಂದ ಹೊಡೆದ್ರೆ ಚಪ್ಪಾಳೆ ಆಗೋದು. ಸೊ ಒಂದ್ ಕೈ ಸಿನಿಮಾ, ಇನ್ನೊಂದ್ ಕೈ ಜನ, 2 ತಟ್ಟರೆ ಸೂಪರ್ ಹಿಟ್ ಆಗುತ್ತೆ ಅಷ್ಟೇ. ಥ್ಯಾಂಕ್ ಯು. ಥ್ಯಾಂಕ್ ಯು ಪ್ರಥಮ್. ನೋಡಿ 5 ವರ್ಷದ ಹಿಂದೆ ಆಗಿದ್ರೆ ಇಷ್ಟು ಮಾತಾಡಕ್ ಬರ್ತಿರ್ಲಿಲ್ಲೇನೋ. ಸೂಪರ್. ಮತ್ತೆ ಇನ್ನೊಂದು, ನಾನು ಫಸ್ಟ್ ಅಲ್ಲಿ ಅಮರ್ ಅನಿಗೆಲ್ಲ ಸಾರಿ ಕೇಳಕ್ ಇಷ್ಟಪಡ್ತೀನಿ. ಏನಕ್ಕಂದ್ರೆ ಶೂಟಿಂಗ್ ಟೈಮಲ್ಲಿ ನಾನು ಕೆಲವು ಸೀನಲ್ಲಿ ತುಂಬಾ ಟೇಕ್ಗಳು ಮಾಡ್ಬಿಟ್ಟಿದ್ದೀನಿ. ಸೊ ಅದೊಂದು ಸೊ ಸೀಸ್ ಕಟ್ಟಿ 2 ಅಲ್ಲಿ ಒಂದ್ ಸ್ವಲ್ಪ ಇಂಪ್ರೂವ್ ಆಗಿ. ಥ್ಯಾಂಕ್ ಯು ಪ್ರಥಮ್. ಮಾನ್ವಿ, ಸಿನಿಮಾದಲ್ಲಿ ಓಕೆ ಪ್ರಶ್ನೆ. ಸಾರಿ ಸರ್. ಇಲ್ಲ ನಾನೇ ಇಲ್ಲ. ಅಲ್ಲ ಸರ್, ಗಂಡಸ್ರಿಗೆ ಗಡ್ಡ ಮೀಸ ಬರೋದಲ್ಲ ಸರ್. ಇಲ್ಲ, ಅವ್ರು 8ನೇ ಕ್ಲಾಸ್ ಅಲ್ಲಿ ಇದ್ರಂತಾಗ. ಶೂಟ್ ಮಾಡಿದಾಗ ನನ್ಗೆ 13 ವರ್ಷ. ಚಾಟ್ ಜಿಪಿಟಿ ಒಂಚೂರು ನೋಡ್ಕೋಬಿಡಿ ಸರ್ ಹೆಂಗ್ ಕಾಣ್ತಾರಂತ. ಅವ್ರು ಹೋಗಲ್ಲ ಬಿಡಿ ಸರ್. ಥ್ಯಾಂಕ್ ಯು ಪ್ರಥಮ್. ಮಾನ್ವಿ, ಸಿನಿಮಾದಲ್ಲಿ ಹೆಸರಿಲ್ಲದಿರೋ ಪಾತ್ರ, ಆಮೇಲೆ ಹೆಸರು ಗಳಿಸೋ ಪಾತ್ರ ಅಂತ ಟ್ರೇಲರ್ ತೋರಿಸಿದ್ದಾರೆ. ಸೊ ಹೇಳಿ ಸೀಸ್ ಕಡ್ಡಿ ಬಗ್ಗೆ. ಬಂದಿರೋರು ಎಲ್ರಿಗೂ ಥ್ಯಾಂಕ್ ಯು ಬಂದಿದ್ದಕ್ಕೆ. ಹೀಗೆ ಸಪೋರ್ಟ್ ಮಾಡಿ ಅಂತ ಫಸ್ಟ್ ನಾನು ಕೇಳ್ಕೊತೀನಿ. ಬಿಕಾಸ್ ಒಳ್ಳೆ ತಂಡ, ಎಲ್ಲರೂ ಒಂದು ಟೀಮ್ ಆಗಿ ವರ್ಕ್ ಮಾಡಿದ್ದಾರೆ. ಅಂದ್ರೆ ವರ್ಕ್ ಮಾಡ್ಬೇಕಾದ್ರೂ ಲೈಕ್ ಎಷ್ಟು ಸಪೋರ್ಟಿವ್ ಆಗಿದ್ರು ಅಂದ್ರೆ, ಫಸ್ಟ್ ಆಫ್ ಆಲ್ ಎಲ್ರಿಗೂ ಒಂದು ಒಳ್ಳೆ ಸೇಫ್ ಎನ್ವೈರನ್ಮೆಂಟ್ ಇತ್ತು. ತುಂಬಾ ಚೆನ್ನಾಗಿ ನೋಡ್ಕೋತಿದ್ರು. ನಾವು ಅವಾಗ ನಾನು 9th ಸ್ಟ್ಯಾಂಡರ್ಡ್ ಇದ್ದೆ ಅವಾಗ. ಸೊ ತುಂಬಾ ಚೆನ್ನಾಗಿ ನೋಡ್ಕೋತಾ ಇದ್ರು. ಲೇಟ್ ನೈಟ್ ಶೂಟ್ಸ್ ಆದ್ರೂ, ಲೈಕ್ ಲೇಟ್ ನೈಟ್ ಅಂದ್ರೆ ಆಬ್ವಿಯಸ್ಲಿ ಪೇರೆಂಟ್ಸ್ ಎಲ್ಲ ಲೈಕ್ ದೇ ವಿಲ್ ಬಿ ವರಿಡ್. ಸೊ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ತುಂಬಾ ರಿಹರ್ಸಲ್ಸ್ ಮಾಡ್ತಿದ್ದಾರೆ. ಆ 7 minute ಸಾಂಗ್ ಅದೇನಂದ್ರು ನನಗೆ ಆಲ್ಮೋಸ್ಟ್ 2 months ಬ್ಯಾಕ್ ಅವ್ರ ಮಂತ್ ಬ್ಯಾಕ್ ಕಳ್ಸಿದ್ರು. ಯಾವಾಗ್ಲೂ ರಿವೈಸ್ ಲೈಕ್ ನಾನು ಹೇಳ್ತಾನೆ ಇರ್ಬೇಕಾಯ್ತು. ಪ್ರತಿ ಸಲ ಬಂದಾಗ ಕೇಳ್ತಾ ಇದ್ರು ಹಾಡ್ ಹೇಳು ಅಂತ. ಲೈಕ್ ಅಷ್ಟು ರಿವೈಸ್ ಮಾಡ್ಬೇಕಿತ್ತು ನಾನು. ಅಂಡ್ ಆಲ್ಸೋ ಕೋವಿಡ್ ಬಂದ್ಮೇಲೆ ನಮ್ಗೆ ಆನ್ಲೈನ್ ಸೆಷನ್ಸ್ ಆಗ್ಲಿ ಅಥವಾ ನಾವು ಪ್ರೋಟೋಕಾಲ್ಸ್ ಇಂದಾನೆ ಒಂದು ಸೆಂಟರ್ಗೆ ಹೋಗಿ ನಾವೆಲ್ಲ ರಿಹರ್ಸಲ್ಸ್ ಮಾಡ್ತಾ ಇದ್ವಿ. ಸೊ ಇದು ಟೋಟಲ್ ಟೀಮ್ ಎಫರ್ಟ್ ಸಿನಿಮಾ. ಆಮೇಲೆ ನನ್ನ ಪಾತ್ರದ ಬಗ್ಗೆ ಹೇಳೋದಿದ್ರೆ, ಹೆಸರಿಲ್ಲ ಪಾತ್ರಕ್ಕೆ. ಹೇಗೆ ಹೆಸರು ಬರುತ್ತೆ ಇವಾಗ, ಒಂದು ಪೆನ್ಸಿಲ್ ಆಗ್ಲಿ, ಅದು ಯಾವ ಕಂಪ್ನಿ ಆದ್ರೂ ಆಗ್ಲಿ, ಬೀಟ್ ಅಪ್ಸರ ಅಥವಾ ಒಂದು ಕ್ಯಾಮ್ಲಿನ್ ಅಂತ ಏನಾದ್ರು ಆದ್ರೂ ಅದ್ರ ಒಳಗಿರೋ ಲೆಡ್ ಇಂಪಾರ್ಟೆಂಟ್. ನೀವ್ ಯಾವ್ದು ಪೆನ್ಸಿಲ್ ಬಳಸ್ತೀರಾ ಅದು ಇಂಪಾರ್ಟೆಂಟ್ ಆಗಲ್ಲ. ಸೊ ಆ ಲೆಡ್ ಇಂಪಾರ್ಟೆಂಟ್ ಅನ್ನೋದನ್ನ ನನ್ನ ಸ್ಟೋರಿಯಲ್ಲಿ ಒಂದು ಟ್ಯಾಲೆಂಟ್ ಇಂಪಾರ್ಟೆಂಟ್. ನೀನ್ ಹೆಸರು ಯಾವ್ದಾದ್ರು ಆಗ್ಲಿ, ಬಟ್ ಟ್ಯಾಲೆಂಟ್ ಇಂದ ನಿಂಗೆ ಒಂದು ಹೆಸರು ಬರ್ಬೇಕು, ಒಂದು ಹೆಸರು ಗಳಿಸ್ಬೇಕು ಅನ್ನೋದನ್ನ ಈ ಕತೆ ಮೂಲಕ ತೋರಿಸ್ಕೊಟ್ಟಿದ್ದಾರೆ. ಈಗ ನಾವೇ ಮಕ್ಕಳಾದ್ರೂ ಒಂದು ಶಾರ್ಪ್ನರ್, ಎರೇಸರ್ ಎಲ್ಲ ಯೂಸ್ ಮಾಡ್ತಾನೆ ಇರ್ತೀವಿ. ಬಟ್ ಈ ತರ ಒಂದು ಆಬ್ಜೆಕ್ಟ್ಸ್ ಇಂದ ಹೇಗೆ ಒಂದು ಇವ್ರಿಗೆ ಕತೆ ಸೃಷ್ಟಿಸಿದ್ದಾರೆ. ಸೊ ಯೂಸ್ ಮಾಡೋ ಅಂತ ಒಂದು ಆಬ್ಜೆಕ್ಟ್ಸ್ ಇಂದ. ಸೊ ಒಂದು ಒಳ್ಳೆ ಕತೆ, ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಇಲ್ಲ ಸರ್, ನಾನೊಂದು ಆರ್ಟ್ ಫಿಲ್ಮ್ ಮಾಡಿದ್ದೆ MD ಕೌಶಿಕ್ ಅವ್ರದ್ದು, ಮುತ್ತಿನ ಪಲ್ಲಕ್ಕಿ ಅಂತ. ಆಮೇಲೆ ಒಂದು 2 ಸೀರಿಯಲ್ಸ್ ಮಾಡಿದ್ದೀನಿ ಸರ್. ಗೊತ್ತಿದೆ.
ಗೊತ್ತಿದೆ ನಾನ್ ಹಾಡಿಲ್ಲ ಸರ್, ನಾನು ಲಿರಿಕ್ಸ್ ಹೇಳ್ಬೋದು. ಅನುಪಮ ಅನನ್ಯ ಬೆರಗಿನ ವಿಸ್ಮಯ ಈ ಜಗವು ಅಂತ ಸ್ಟಾರ್ಟ್. ವಾಯ್ಸ್ ಸ್ಟ್ರಾಂಗ್ ಇದೆ. ಥ್ಯಾಂಕ್ ಯು ಮಾನ್ವಿ, ಆಲ್ ದಿ ವೆರಿ ಬೆಸ್ಟ್, ಒಳ್ಳೇದಾಗ್ಲಿ. ಸೊ ಅನುಷ್ಕಾ, ಟ್ರೈಲರ್ ಅಲ್ಲಿ ಒಂದು ಪಾಸಿಂಗ್ ಶಾಟ್ ಇದೆ, ಮುಗ್ಧ ಹುಡುಗಿ ಪಾತ್ರದಲ್ಲಿ ಕಾಣಿಸ್ಕೊಡ್ತೀರಾ, ಹಳ್ಳಿ ಪಾತ್ರದಲ್ಲಿ ಸೀಸ್ ಕಡ್ಡಿ ಬಗ್ಗೆ ತಮ್ಮ ಮಾತು. ಸೊ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಈ ಮೂವಿ ನಾನು ಮಾಡ್ಬೇಕಾದ್ರೆ ಆ್ಯಕ್ಚುಲಾಗಿ ನಾನು ಇದ್ದೆ 5th ಸ್ಟ್ಯಾಂಡರ್ಡಲ್ಲಿ. ಸೊ ನಾನು ಫಸ್ಟು ರಿಹರ್ಸಲಿಂದ ಸ್ಟಾರ್ಟ್ ಮಾಡ್ತೀನಿ. ಮೊದಲನೇ ನನ್ನ ರತನ್ ಸರ್ಗೆ ಥ್ಯಾಂಕ್ ಯು ಹೇಳಬೇಕು. ಈ ನನ್ನ ಕತೆ ಇರೋದು ತುಮಕೂರು ಆ್ಯಕ್ಸೆಂಟಲ್ಲಿ. ಸೊ ನಾನು ಪ್ರತಿ ಸಲ ಆ್ಯಕ್ಸೆಂಟ್ ತಪ್ಪು ಮಾಡಿದಾಗ್ಲೂ ಅಷ್ಟೇ ಪೇಷನ್ಸಿಂದ ಸರ್ ನನ್ನ ತಿದ್ದಿದ್ದಾರೆ, ಯಾವತ್ತೂ ಕೋಪ ಮಾಡ್ಕೊಂಡು ಬೈದಿಲ್ಲ. ಸೊ ಅದಕ್ಕೆ ನನಗೆ ಆ ಆ್ಯಕ್ಸೆಂಟ್ ಅಷ್ಟು ಕಾನ್ಫಿಡೆಂಟಾಗಿ ನಾನು ಬಿಲ್ಡಪ್ ಮಾಡೋಕ್ಕಾಗಿದ್ದು. ಆ್ಯಂಡ್ ಇದು ನನ್ನ ಮೊದಲನೇ ಚಿತ್ರ ಆಗಿರೋದ್ರಿಂದ ಶೂಟಿಂಗ್ ಟೈಮಲ್ಲಿ ನಾನು ಸ್ವಲ್ಪ ನರ್ವಸ್ ಆಗ್ತಿದ್ದೆ. ಬಟ್ ನಾನು ಇಡೀ ಮೇಜರ್ ಶೂಟಿಂಗ್ ಇದ್ದಿದ್ದು ಸಂಜಯ್ ಅಣ್ಣ ಜೊತೆ. ಆ್ಯಂಡ್ ಅವ್ರು ನನಗೆ ತುಂಬ ಸಪೋರ್ಟ್ ಮಾಡ್ತಾಯಿದ್ರು, ಯಾವಾಗಲೂ ನಗ್ಸ್ಕೊಂಡು ಜೋಕ್ಸ್ ಮಾಡಿಕೊಂಡು ತುಂಬ ಸಪೋರ್ಟಿವ್ ಆಗಿ ಶೂಟಿಂಗ್ ಮಾಡಿದ್ದೀವಿ. ಆ್ಯಂಡ್ ಇಡೀ ಟೀಮ್ ಕೂಡ ಅಷ್ಟೇ ಸಪೋರ್ಟಿವ್ ಆಗಿತ್ತು. ನಾವು ರಾತ್ರಿ ಎಷ್ಟೇ ಲೇಟ್ ನೈಟ್ ಶೂಟ್ಸ್ ಮಾಡಿದ್ರು ಬೆಳಗ್ಗೆ ಬೇಗ ಹೇಳ್ಬೇಕು ಅಂದರೆ ಎಲ್ಲರೂ ಅದೇ ಎನರ್ಜಿಯಿಂದ ಶೂಟಿಂಗಿಗೆ ಹೋಗ್ತಾಯಿದ್ರು. ಅವ್ರನ್ನ ನೋಡಿದಾಗ ನನಗೂ ಅನ್ಸೋದು ಇವರೆಲ್ಲ ಇಷ್ಟು ಚೆನ್ನಾಗಿ ಎನರ್ಜಿ ಇದ್ದಾರೆ ಅಂದರೆ ನಾನು ನನ್ನ ಎಫರ್ಟ್ಸ್ ಹಾಕಬೇಕು ಅಂತ. ಸೊ ಎಲ್ಲರೂ ತುಂಬ ಹಾರ್ಡ್ ವರ್ಕ್ ಮಾಡಿದ್ದೀವಿ. ಹಾರ್ಡ್ ವರ್ಕ್ ವಿಲ್ ಡೆಫಿನೆಟ್ಲಿ ಪೇ ಆಫ್. ತಮ್ಮೆಲ್ಲರೂ ಆಶೀರ್ವಾದ ಇರಬೇಕು. ಥ್ಯಾಂಕ್ ಯು. ನಾನು ಇವಾಗ 10th ಸ್ಟ್ಯಾಂಡರ್ಡಲ್ಲಿ ಇದ್ದೀನಿ. ನಂದು PU ಮುಗೀತು ಸರ್. ನೆಕ್ಸ್ಟ್ ಮೆಡಿಕಲ್ ಟ್ರೈ ಮಾಡ್ತಿದ್ದಾರಂತೆ. ಓಕೆ, ಸೂಪರ್. ಥ್ಯಾಂಕ್ ಯು ಸೋ ಮಚ್ ಅನುಷ್ಕಾ. ಸೊ ಶ್ರೇಷ್ಠ ಹತ್ರ ಹೋಗೋಣ. ಸೊ ಸಿನಿಮಾದಲ್ಲಿ ಸಿನಿಮಾ ಕುರಿತು ಕನಸು ಕಾಣೋ ಒಬ್ಬ ಹುಡುಗ ಶ್ರೇಷ್ಠ. ಸೊ ಸೀಸ್ ಕಡ್ಡಿ ಬಗ್ಗೆ. ನಮಸ್ಕಾರ ನೆರೆದಿರೋ ಎಲ್ಲ ಮಾಧ್ಯಮ ಮಿತ್ರರಿಗೆ ಮತ್ತೆ ಸಿನಿಮಾ ಗಣ್ಯರಿಗೆ. ಈ ಸಿನಿಮಾದಲ್ಲಿ ನಂದೊಂದು ವಿಶೇಷ ಪಾತ್ರ ಇದೆ. ನನಗೆ ಪರ್ಸನಲ್ ಆಗಿ ನನಗೆ ಯಾವ ತರ ಕ್ಯಾರೆಕ್ಟರ್ ಬೇಕು ಅಂತ ನಾನು ಯೋಚನೆ ಮಾಡಿದಾಗ ಈ ಅದೊಂದು ಹೀರೋ ಕ್ಯಾರೆಕ್ಟರ್ ಆಗಿರ್ಬೋದು ಅದೆಲ್ಲ ನನಗಷ್ಟು ಹಿಡಿಸಲ್ಲ, ನನಗಷ್ಟು ಇಷ್ಟ ಆಗಲ್ಲ. ಈ ತರ ಯಾವ್ದೋ ಒಂದು ಚಾಲೆಂಜಿಂಗ್ ಕ್ಯಾರೆಕ್ಟರ್, ಒಂದು ಹುಚ್ಚನ್ ಕ್ಯಾರೆಕ್ಟರ್ ಆಗಿರ್ಬೋದು ಅಥವಾ ಒಂದು ಭಿಕ್ಷುಕನ್ ಕ್ಯಾರೆಕ್ಟರ್ ಆಗಿರ್ಬೋದು, ಆ ತರದ್ರಲ್ಲಿ ನನಗೆ ಜಾಸ್ತಿ ಆಸಕ್ತಿ ಜಾಸ್ತಿ. ಸೊ ಈ ಸಿನಿಮಾದಲ್ಲಿ ನನ್ನ ಕ್ಯಾರೆಕ್ಟರ್ ಏನು ಅಂತ ರತನ ಎಕ್ಸ್ಪ್ಲೇನ್ ಮಾಡಿದಾಗ ನನಗೆ ತುಂಬಾ ಇಷ್ಟ ಆಯ್ತು. ಒಂದು ಮುಸ್ಲಿಂ ಕ್ಯಾರೆಕ್ಟರ್ ತೌಫಿಕ್ ಅಂತ, ಒಂದು ಮುಸ್ಲಿಂ ಕ್ಯಾರೆಕ್ಟರ್, ಒಬ್ಬ ಗ್ಯಾರೇಜ್ ಅಲ್ಲಿ ಕೆಲಸ ಮಾಡೋ ಹುಡುಗ, ತುಂಬಾ ಬಡವ ಫ್ಯಾಮಿಲಿಯಿಂದ ಬಂದಿರೋ ಹುಡುಗ. ಸೊ ಈ ತರ ಕ್ಯಾರೆಕ್ಟರ್ಗೆ ಆಕ್ಟಿಂಗ್ ಅಲ್ಲಿ ತುಂಬಾ ಸ್ಕೋಪ್ ಇರುತ್ತೆ ಅನ್ನೋ ಕಾರಣಕ್ಕೆ ನಂಗೆ ಈ ಪಾತ್ರದ ಮೇಲೆ ನಂಗೆ ತುಂಬಾ ಅಟ್ಯಾಚ್ ಆಗಿದ್ದೀನಿ ಈ ಪಾತ್ರಕ್ಕೆ. ಮತ್ತೆ ಶೂಟಿಂಗ್ ಪ್ರೋಸೆಸ್ ವಾಸ್ ವೆರಿ ನೈಸ್. ನನಗೆ ಮೊದಲೇ ಮಾಡಿರೋ ಸಿನಿಮಾಗಳಲ್ಲಾಗ್ಲಿ ಇದ್ರಲ್ಲಾಗ್ಲಿ ತುಂಬಾ ಡಿಫರೆನ್ಸ್ ಕಾಣಿಸಿದೆ. ಅಂದ್ರೆ ರತನ್ ಅಣ್ಣ ಆಗಿರ್ಬೋದು, ನಾನು ರತನ್ ಅಣ್ಣ ಅಂತೀನಿ, ಸರ್ ಅನ್ನಲ್ಲ. ಸೊ ಆತರ ಒಂದ್ ಬಾಂಡ್ ಕ್ರಿಯೇಟ್ ಮಾಡಿದ್ರು ಅವ್ರೆ. ಒಂದ್ ತುಂಬಾ ಫ್ಯಾಮಿಲಿ ತರ ಇತ್ತು. ಅವ್ರ ಡೈರೆಕ್ಟ್ರು ಮಹೇಂದ್ರ ಅಣ್ಣ ಒಬ್ರು ರೈಟರ್ ಕಥೆದಲ್ಲಿ ಅಂತ ಅನ್ಸ್ಲಿಲ್ಲ ನನಗೆ. ಮತ್ತೆ ಶೂಟ್ ಅಲ್ಲೂ ಕೂಡ ನನ್ನ ಕೋ ಆರ್ಟಿಸ್ಟ್ ರತನ್ ಅಣ್ಣ ಇವರು ಮಹೇಂದ್ರ ಅಣ್ಣ ಆಗಿರೋದ್ರಿಂದ ಅದ್ರ ಮಜಾನೇ ಬೇರೆ ಇತ್ತು. ಅವರು ಕಲಿಯೋದು ತುಂಬಾ ಇತ್ತು. ಕಲಿಯೋದು ಅಂದ್ರೆ ಇವಾಗ ಯಾವ್ದೋ ಒಂದ್ ಸೀನ್ ಅಲ್ಲಿ ಯಾವ್ದೋ ಒಂದ್ ಬಿಟ್ ಡೈಲಾಗ್ ಇಷ್ಟ ಆಗ್ತಲ್ಲ ಅಂತಂದ್ರೆ 2 ನಿಮಿಷದಲ್ಲಿ ಹೊಸ ಡೈಲಾಗ್ ತಂದು ಬಿಟ್ರು ಅವರು ಮಹೇಂದ್ರ ಅಣ್ಣ. ಅದು ಮತ್ತೆ ರೀರೈಟು ಆಗ್ತಾ ಇರಲ್ಲ, ಅಲ್ಲೇ ಡನ್, ಅದೇ ಫಿಕ್ಸ್, ಅದನ್ನೇ ಶೂಟ್ ಮಾಡ್ಬಿಡ್ತಾ ಇದ್ವಿ. ಸೊ ನನ್ ಕಲಿಯುವಂತದ್ದು ತುಂಬಾ ಇತ್ತು. ಮತ್ತೆ ಇದನ್ನ ಶೂಟ್ ಮಾಡಿದ್ದು ಬ್ಯಾಲ್ಯ ಹಳ್ಳಿಯಲ್ಲಿ. ಸೊ ಅಲ್ಲೂ ಕೂಡ ಕಲಿಯುವಂತದ್ದು ತುಂಬಾ ಇತ್ತು. ಅಂದ್ರೆ ಯಾವ್ದೇ ಒಂದು ಕ್ಲೋಸ್ ಎನ್ವೈರನ್ಮೆಂಟ್ ಅಲ್ಲಿ ಶೂಟ್ ತುಂಬಾ ಕಡಿಮೆ ಮಾಡಿದ್ದು. ಒಂದ್ ಗ್ಯಾರೇಜ್ ಅಲ್ಲಿ, ಒಂದ್ ಹಳ್ಳಿಯಲ್ಲಿ, ಅದೊಂದ್ ಬೆಟ್ಟದ ಮೇಲೆ ಜನರುಗಳ ಮಧ್ಯದಲ್ಲಿ ಇದ್ಕೊಂಡು ಶೂಟ್ ಮಾಡಿದ್ರಿಂದ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್, ನನಗೆ ತುಂಬಾ ಕಲಿಯೋದಕ್ಕೆ ಸಿಕ್ತು. ಮತ್ತೆ ಇದರಲ್ಲಿ ನನ್ನ ಭಾಷೆ ಉತ್ತರ ಕರ್ನಾಟಕ ಭಾಷೆ ಇದೆ. ನಾನ್ ಬೇಸಿಕ್ಲಿ ಒಬ್ಬ ರಂಗಭೂಮಿ ಕಲಾವಿದ. ಮೈಸೂರಲ್ಲಿ ಮಂಡ್ಯ ರಮೇಶ್ವರದ ನಟನ ಅಂತ ಒಂದು ರಂಗ ಸಂಸ್ಥೆ ಇದೆ. ಅಲ್ಲಿ ನಾನು 15 ವರ್ಷದಿಂದ ರಂಗಾಭ್ಯಾಸ ಮಾಡ್ಕೊಂಡು ಬಂದಿದ್ದೀನಿ. ಸೊ ಅಲ್ಲಿ ನಮಗೆ ಮಂಗಳೂರು ಭಾಷೆ, ಹವ್ಯಕ ಭಾಷೆ, ಉತ್ತರ ಕರ್ನಾಟಕ, ಚಾಮರಾಜನಗರದ ಶೇಡ್ಸ್ ಎಲ್ಲಾ ತರದ ಪಾತ್ರನೂ ಮಾಡಿರೋದ್ರಿಂದ ಈ ಉತ್ತರ ಕರ್ನಾಟಕದ ಪಾತ್ರ ಮಾಡ್ಲಿಕ್ಕೆ ನನಗೇನು ಕಷ್ಟ ಆಗ್ಲಿಲ್ಲ. ಮತ್ತೆ ಅದ್ರ ಜೊತೆಗೆ ನಾನು ಬೇಸಿಕ್ಲಿ ಹುಬ್ಬಳ್ಳಿ ನನ್ನ ನೇಟಿವ್. ಸೊ ಹಾಗಾಗಿದ್ರಿಂದ ಎರಡು ಕೂಡ್ ಬಂತು. ಸೊ ಚೆನ್ನಾಗಿ ಬಂದಿದೆ. ಮತ್ತೆ ಸಿನಿಮಾ ಇವಾಗ ಜನ ಥಿಯೇಟ್ರಿಗೆ ಬಂದು ನೋಡೋದಂತೂ ತುಂಬಾ ಕಡಿಮೆ ಆಗಿದೆ. ಸೊ ನಾವಾಗಿ ಅವ್ರನ್ನ ಎಳೆದು ಕರ್ಕೊಂಡು ಬಂದು ಕೂರಿಸ್ಬೇಕು. ಸೊ ಮುಂದೆ ಮಾಡುವಂತ ಕೆಲಸ ತುಂಬಾ ಇಂಪಾರ್ಟೆಂಟ್ ಅಂತ ನಾನು ಭಾವಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್.